ಚಪ್ಪಾಳೆಗಳ ಮೂಲಕ ಗಣ್ಯರನ್ನ ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಗಣ್ಯಾತಿ ಗಣ್ಯರು ವೇದಿಕೆಗೆ ಬರ್ತಾ ಇದ್ದಾರೆ. ತಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಎಲ್ಲ ಡಿಗ್ನಿಟರೀಸ್ ಅನ್ನ ವೇದಿಕೆಗೆ ಆಗಮನ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ. ಗಣ್ಯರ ಆಗಮನ ಆಗಿದೆ. ಇನ್ನೇನು ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಮಾಡಿ ಹರೀಶ್. ಎಲ್ಲ ಭಕ್ತಾದಿಗಳು ಗಣ್ಯರಿಗೆ ಎದ್ದು ನಿಂತು ಚಪ್ಪಾಳೆಗಳ ಮೂಲಕ ತಮ್ಮ ಪ್ರೀತಿ ವಿಶ್ವಾಸವನ್ನ ಪ್ರೋತ್ಸಾಹವನ್ನ ತೋರಿಸ್ತಾ ಇದ್ದಾರೆ. ಕಾರ್ಯಕ್ರಮ ಪೂಜೆ ಮೂಲಕ ಪ್ರಾರಂಭವಾಗ್ತಾ ಇದೆ. ಐ ರಿಕ್ವೆಸ್ಟ್ PU students for a welcome prayer song. Please come on the stage. ಬನ್ನಿ. ಸ್ಟಾರ್ಟ್ ಮಾಡಿ. ಶುರು ಮಾಡಿ. ಮ್ಯಾಮ್ ಸಾಂಗ್ ವೇಮನೆಂಬ ಯೋಗಿ ವಾಸಿಸಿದ ಲೋಕದಿ ಪೂಜೆ ಸಲ್ಲಿಸಿರವಗೆ ಪುಣ್ಯ ಪುರುಷರಿರ ಪೂಜೆ ಸಲ್ಲಿಸಿದಷ್ಟು ಸುಖಾಶ್ರಯ ಲಭ್ಯ. ವಿಶ್ವದಾಭಿರಾಮ ಕೇಳೋ ವೇಮ ನುಡಿಯನೆಂಬೆನು ದೇವ ನುಡಿಯಲಿಲ್ಲ ಏಕೆ ನುಡಿಯ ನಿನ್ನೆ ಕುರಿತು ಪ್ರಬಲ ವಾಕ್ಯ ನುಡಿಯ ನಿನ್ನ ಧ್ವನಿಯ ನಾನು ಅರಿವೆನಯ್ಯ. ವಿಶ್ವದಾಭಿರಾಮ ಕೇಳೋ ವೇಮ ಚಿತ್ತ ಶುದ್ಧಿಗೊಳಿಪ ಚೊಕ್ಕ ಪುಣ್ಯ ಕಾರ್ಯ ಕೊಂಚವಾದರೇನೋ ಶುಲ್ಲಕಲ್ಲ. ಆಲದ ಮರವೆಷ್ಟೋ ಅದರ ಬೀಜವೆಷ್ಟೋ ವಿಶ್ವದಾಭಿರಾಮ ಕೇಳೋ ವೇಮ ಧ್ವಜವನೆತ್ತಿ ಸಾರೋ ದೇವನೊಬ್ಬನೆಂದು ನಿಜ ವಿಧಿಹದು ಒಳಗೆ ನಿಂತಿರುವನು. ಚೊಕ್ಕ ನೋಡಲವನ ಸಂತಸದಿ ಮುಳುಗುವೆ. ವಿಶ್ವದಾಭಿರಾಮ ಕೇಳೋ ವೇಮ ಮೊಸರಿನಲ್ಲಿ ತುಪ್ಪ ಮರದ ಒಳಗೆ ಬೆಂಕಿ ಸೌಮ್ಯ ಪುಷ್ಪಗಳಲ್ಲಿ ಸೌರಭಗಳು ಎಳ್ಳಿನೆಣ್ಣೆಯಂತೆ ಹೊಳೆಯುವುದು ಚಿದಾತ್ಮ. ವಿಶ್ವದಾಭಿರಾಮ ಕೇಳೋ ವೇಮ ಬೆಳಕು ಬೇಕು ಒಡವೆ ಸಿಕ್ಕ ಬಳಿಕ ಗೊಡವೆ ಏಕೆ ದೇವರಾದ ಬಳಿಕ ದೇಹದ ತೊಡಕೇಕೆ. ವಿಶ್ವದಾಭಿರಾಮ ಕೇಳೋ ವೇಮ. ಸಮಾರಂಭದಲ್ಲಿ ಆಗಮಿಸಿರುವಂತ ಎಲ್ಲ ಹಣತಿ ಆಶಾ ಎಂ ಪಾಟೀಲ್ ರವರು, ದೊಡ್ಡನಗೌಡ ಪಾಟೀಲ್ ರವರು, JT ಪಾಟೀಲ್ ರವರು, ಕೋನ್ ರೆಡ್ಡಿ ಅವರು, ಪ್ರಕಾಶ್ ಕೋಳಿವಾಡ್ ಅವರವರು ಮತ್ತು N ಶೇಖರ್ ರೆಡ್ಡಿ ಅವರು, CK ಭೂಪಾಲ್ ರೆಡ್ಡಿ ಅವರು, ಶ್ರೀಯುತ ಆನಂದ್ ರೆಡ್ಡಿ ಅವರು, ಶ್ರೀಯುತ ಸಂಪತ್ ಕುಮಾರ್ ರೆಡ್ಡಿ ಅವರು, ನಮ್ಮ ಹೈನಾಥ್ ರೆಡ್ಡಿ ಅವರು, ಎಲ್ಲರೂ ಕೂಡ ಶ್ರೀಯುತ ರಾಮೇಶ್ವರ ರೆಡ್ಡಿ ಅವರು ಇಷ್ಟು ಜನ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ನಾನು ಹೃತ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಾರ್ಥನೆಯನ್ನ ವೇಮನರ ಮತ್ತು ಮಲ್ಲಮ್ಮನವರ ಭಾವಚಿತ್ರವನ್ನ ಪೂಜೆ. ಇವತ್ತು ಈ ಸಮಾರಂಭಕ್ಕೆ ನಾವೆಲ್ಲ ಬಹಳ ಕನಸನ್ನ ಕಟ್ಟಿಕೊಂಡು ಈ ಸಮಾರಂಭವನ್ನು ಆಯೋಜಿಸಿದ್ವಿ. ಇದೊಂದು ಅಪರೂಪದ ಸಂದರ್ಭ ಆಗಿತ್ತು. ಏಕೆಂದ್ರೆ 10 ವರ್ಷದ ಹಿಂದೆ HK ಪಾಟೀಲ್ರು ಈ ಮಠದ ಪ್ರಾರಂಭೋತ್ಸವಕ್ಕೆ ಆಗಮಿಸಿದ್ರು. ದಯಮಾಡಿ ನಮ್ಮ ಮಾಂತೇಶ್ ಬಿರಾದರವರು ಬಂದಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ MB ಪಾಟೀಲ್ ರವರ ಧರ್ಮಪತ್ನಿಯಾದಂಥ ಶ್ರೀಮತಿ ಆಶಾ ಎಂ ಪಾಟೀಲ್ ಅವರು ಕೂಡ ಬಂದಿದ್ದಾರೆ. ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಎಲ್ಲರಿಗೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಿಮ್ಮೆಲ್ಲರಿಗೂ ಕೂಡ ಶ್ರೀ ಮಹಾಯೋಗಿ ವೇಮನ ಸಂಸ್ಥಾನದ ಮಠದ ವತಿಯಿಂದ ಹೇಮ ವೇಮ ಸದ್ಬೋಧನ ವತಿಯಿಂದ ಹೃತ್ಪೂರ್ವಕವಾದಂಥ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇವೆ. ಒಂದೊಂದೇ ಹೆಸರನ್ನ ಓದಿ ಸ್ವಾಗತ ಮಾಡಲಿಕ್ಕೆ ಮಳೆರಾಯನ ಕೃಪೆ ಮತ್ತೆ ಎಲ್ಲಿ ಆವಂತರ ಉಂಟು ಮಾಡುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ನೇರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಈಗ ನೇರವಾಗಿ ನಮ್ಮ ವೇಮಾನಂದ ಸ್ವಾಮೀಜಿಯವರು ಯಾವುದೇ ಒತ್ತಡ ತೆಗೆದುಕೋಬೇಡಿ, ದಯಮಾಡಿ ತಾವು ವೇದಿಕೆಯನ್ನು ಅಲಂಕರಿಸಿ. ನೀವೊಬ್ಬರು
ದಯಮಾಡಿ ಅತಿಥಿಗಳೆಲ್ಲರೂ ಕೂಡ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಒತ್ತಡ ತೆಗೆದುಕೊಳ್ಳೋದು ಬೇಡ. ತಾವು ಬಂದು ಆರಾಮಾಗಿ ಕುಳಿತುಕೊಳ್ಳಿ. ತಿಮ್ಮಣ್ಣ ಸಾವ್ಕಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮತ್ತೊಮ್ಮೆ ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಕೂತ್ಕೋಬೇಕು. ನೇರವಾಗಿ ನಾನು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಕೆಲವು ನಿಮಗೆ ಗೊತ್ತಿರದ ವಿಷಯಗಳನ್ನು ಕೆಲವರಿಗೆ ಮೊದಲನೇದು ಶ್ರೀಯುತ ರಾಮಲಿಂಗ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ನನ್ನ 7 ಗಂಟೆಗೆ ಸರಿಯಾಗಿ ಬಿಟ್ಬಿಡ್ಬೇಕು, ನನ್ನೊಬ್ಬ ಶಿಷ್ಯನ ನನ್ನೊಬ್ಬ ಕಾರ್ಯಕರ್ತನ ಮದುವೆ ಇದೆ, ನಾನು ಹೋಗ್ಬೇಕು ಅಂತ ಹೇಳಿದರು. ಅವರನ್ನು ಬಹುಬೇಗನೆ ಕಳಿಸ್ಕೊಡೋಣ ಅನ್ನುವಂಥ ವ್ಯವಸ್ಥೆ ಇತ್ತು. ರಾಮಲಿಂಗ ರೆಡ್ಡಿ ಅವರ ಬಗ್ಗೆ ಶ್ರೀಮಠ ಹೇಮ ಸದ್ಬೋಧನಾ ವಿದ್ಯಾಪೀಠದ ಮತ್ತು ವೇಮಾನಂದ ಸ್ವಾಮೀಜಿಯವರ ಸಂಬಂಧವನ್ನು ಕುರಿತು ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ರಾಮಲಿಂಗ ರೆಡ್ಡಿ ಅವರು ಒಬ್ಬ ಜನಪ್ರತಿನಿಧಿಗಳು, ಸರ್ಕಾರದ ಮಂತ್ರಿಗಳು, ಸತತವಾಗಿ 8 ಬಾರಿ ಒಂದೇ ಒಂದು ಪಕ್ಷದಲ್ಲಿ ಇದ್ದುಕೊಂಡು ಗೆದ್ದಂತ ಮಹಾನುಭಾವ ಶ್ರೀಯುತ ರಾಮಲಿಂಗ ರೆಡ್ಡಿ. 8 ಬಾರಿ. ಜೊತೆಗೆ ನಾನು ಈ ಮಾತುಗಳನ್ನ ಹೇಳಲಿಕ್ಕೆ ಯಾವುದೇ ಮುಜುಗರ ಇಲ್ಲ. ಪ್ರವಾಹ ಬಂತು, ನಿಮಗೆ ಗೊತ್ತಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲಿ ದೊಡ್ಡ ಪ್ರವಾಹ ಬಂತು. ವೇಮಾನಂದ ಸ್ವಾಮೀಜಿಯವರು ಪ್ರವಾಹ ಬಂದಾಗ ಮರದಲ್ಲಿ ಕೂತಿದ್ರು. ರಾಮಲಿಂಗ ರೆಡ್ಡಿ ಅವ್ರಿಗೊಂದು ಫೋನ್ ಮಾಡಿದ್ರು, ಅಣ್ಣ ಪ್ರವಾಹ ಬಂದಿದೆ, ನಾವು ಈ ಸಂದರ್ಭದಲ್ಲಿ ಆ ಭಾಗದ ಜನಕ್ಕೆ ನಾವು ಸ್ಪಂದಿಸಬೇಕು ಅಂತ ಹೇಳಿದ್ರು. ಸ್ವಾಮಿ ಏನ್ ಮಾಡೋಣ ಅಂತ ಕೇಳಿದ್ರು. ಮಾತು ಕಮ್ಮಿ, ಮಾತಾಡಬೇಡಿ ವೆಂಕಣ್ಣ, ಏನ್ ಮಾಡೋಣ ಸ್ವಾಮಿ ಅಂತ ಕೇಳಿದ್ರು. ರಾಮಲಿಂಗ ರೆಡ್ಡಿ ಅವರು ಏನ್ ಮಾಡಿದ್ರು ಗೊತ್ತಾ? ಸುಮಾರು 20 ಲಾರಿ ಆಗುವಷ್ಟು ಸಾಮಾನುಗಳನ್ನು ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ಬೆಂಗಳೂರು ನಗರದಿಂದ ಕಳಿಸಿದ್ರು. ನಾವು ಈ ಮಠದಿಂದ 2 ಲಾರಿ ಕಳಿಸಿದ್ವಿ ಅಲ್ಲ ಸುಭಾಷ್ ಸರ್? ರೊಟ್ಟಿ ಚಟ್ನಿ ಪುಡಿಯನ್ನ ಮಾಡಿ, ಸಾವಿರಾರು ರೊಟ್ಟಿಗಳನ್ನ ಚಟ್ನಿ ಪುಡಿಗಳನ್ನ ಮಾಡಿ ನಾವು ಬಸ್ನಲ್ಲಿ ಕಳಿಸಿದ್ವಿ. ಅಲ್ಲಿದ್ದ ಬಾಬು, ಶೇಖರ್, ಕಿಟ್ಟಿ ಅವರೆಲ್ಲ 20 ಲಾರಿಗಳನ್ನ ಉತ್ತರ ಕರ್ನಾಟಕಕ್ಕೆ ಕಳಿಸಿದ್ರಿ. ಅಂತ ವಿಶೇಷ ಪುಣ್ಯಾತ್ಮ ನಮ್ಮ ರಾಮಲಿಂಗ ರೆಡ್ಡಿ. ನಿಮಗೆ ಗೊತ್ತಾ, ಒಬ್ಬ ಜನಪ್ರತಿನಿಧಿಗೆ ಆ ಕ್ಷೇತ್ರದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿವೆ ಅನ್ನೋದು ಗೊತ್ತಿರಲ್ಲ ಬಹಳಷ್ಟು ಜನಕ್ಕೆ. ಅವ್ರ ಅಪರೂಪ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡೋದು. ಆದರೆ ನೀವು ಒಂದ್ಸಲ BTM ಲೇಔಟ್ಗೆ ಹೋಗಿ ಬನ್ನಿ, ಅವರು ಸರ್ಕಾರಿ 23 ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅತ್ಯಂತ ಹೈಟೆಕ್ ಆದಂಥ ಶಾಲೆಯನ್ನು ನಿರ್ಮಾಣ ಮಾಡಿದಂಥ ಕೀರ್ತಿ ನಮ್ಮ ಶ್ರೀಯುತ ರಾಮಲಿಂಗ ರೆಡ್ಡಿ ಅವರಿಗೆ ಸಲ್ಲಿಸ್ತದೆ. ಒಂದೊಂದು ಸರ್ಕಾರಿ ಶಾಲೆಗೆ ನಾನೆಲ್ಲ VTಯನ್ನು ರೆಡಿ ಮಾಡ್ಕೊಂಡಿದ್ವಿ. ಅವ್ರು ಮಾಡಿದಂಥ ಸಾಧನೆಗಳನ್ನಷ್ಟೇ ಜನರಿಗೆ ತೋರಿಸ್ಬೇಕು, ಎಲೆಮರೆ ಕಾಯಂತೆ ಕೆಲಸ ಮಾಡುವಂಥವ್ರು. ಅವರ ಕ್ಷೇತ್ರದಲ್ಲಿ ಅವರ ಹಣ ಹಂಚಿ ಗೆದ್ದಿರೋದು ಬಹಳ ಕಡಿಮೆ. ಹಣ ಹಂಚಕ್ಕೆ ಹೋಗಲ್ಲ ಅವರು. ಒಂದು ಸರ್ಕಾರಿ ಶಾಲೆ ಮಗು ಮಾತನಾಡೋದನ್ನ ನೀವು ಕೇಳಿದ್ರೆ ಕಣ್ಣಾಗ ನೀರು ಬರೋದು. ನಾವು LED ಅದನ್ನು ಪ್ಲೇ ಮಾಡ್ಬೇಕಂತ ಅನ್ಕೊಂಡ್ವಿ, ಮಳೆ ಬಂತು, LED ಎಲ್ಲ ಮುಚ್ಕೊಂಡು ಹೋಗಿದೆ. 23 ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಒಂದೊಂದು ಶಾಲೆಗೆ ಕೋಟಿಗಟ್ಟಲೆ ಹಣ ಹಾಕಿ ಅಲ್ಲಿ ಅತ್ಯಾಧುನಿಕವಂತ ಲ್ಯಾಬು, ಲೈಬ್ರರಿ, ಕಂಪ್ಯೂಟರು, ಸ್ಮಾರ್ಟ್ ಕ್ಲಾಸಸ್ಸು ಎಲ್ಲ ಥರದ ವ್ಯವಸ್ಥೆಯನ್ನ ಅವ್ರು ಮಾಡಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸ್ರಿ. ಕಾರ್ಯಕ್ರಮದ ಪತ್ರಿಕೆ ಕೊಡಿ. ಅಂತ ಶ್ರೀಯುತ ರಾಮಲಿಂಗ ರೆಡ್ಡಿ ಅವರಿಗೆ ಶ್ರೀ ವೇಮನಾನಂದ ಮಹಾಸ್ವಾಮೀಜಿಯವರು ಅವರ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅನ್ನುವಂಥ ಒಂದೇ ಒಂದು ಕಾರ್ಯಕ್ರಮದ ಪತ್ರಿಕೆ ಕೊಡಿ. ಒಂದೇ ಒಂದು ಕಾರಣಕ್ಕೆ ಅವರ ತಂದೆ ತಾಯಿ ಹೆಸರನ್ನ ಸಂಸ್ಥೆಗೆ ಇಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಶ್ರೀಮತಿ ಪಿಲ್ಲಮ್ಮ ಶ್ರೀ ವೆಂಕಟ ರೆಡ್ಡಿ ಅವರ ತಂದೆ ಮತ್ತು ತಾಯಿ ಹೆಸರು. ಅದನ್ನ ಮೆಮೋರಿಯಲ್ ಮೆಡಿಕಲ್ IIT ಅಕಾಡೆಮಿ ಮತ್ತು ನೀಟ್ ಅಕಾಡೆಮಿ ಅಂತ ಹೇಳ್ಬಿಟ್ಟು, ಈ ಸಂಸ್ಥೆಯಲ್ಲಿ ಯಾರು IIT ಮತ್ತು ನೀಟನ್ನು ಓದುತ್ತಾರೋ ಅವರಿಗೆ ಉಚಿತವಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಅವ್ರ ತಂದೆ ತಾಯಿಯನ್ನ ಹೆಸರನ್ನ ಇಟ್ಟು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸ್ರಿ. ಶ್ರೀ ವೇಮನಾನಂದ ಮಹಾಸ್ವಾಮೀಜಿಯವರು ಶ್ರೀಯುತ ರಾಮಲಿಂಗ ರೆಡ್ಡಿ ಅವರಿಗೆ ಗೌರವಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಕನ್ನಡಾಂಬೆಯ ಪ್ರೇಮದ ಕುಡಿಯುವನು
ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು, ಬಡವರ ಕಣ್ಣಿವನು, ಧರ್ಮಕ್ಕೆ ದೊರೆಯುವನು, ನ್ಯಾಯದ ನೆರಳಿವನು, ನೆನೆದವರ ಸಲಹುವನು. ಜೀವ ಜೀವ ನಮ್ ಜೀವ ಅವರಿಗೆ ಶರಣಾರ್ಥಿಗಳು. ಅವರು ನಮ್ಮ ಈ ಒಂದು ದಶಮಾನೋತ್ಸವಕ್ಕೆ ಸಮಾರಂಭಕ್ಕೆ ಬಂದಿದ್ದಕ್ಕೆ ಸಂತೋಷ ಕೊಟ್ಟಿದೆ. ನಂತರ ಶ್ರೀಯುತ HK ಪಾಟೀಲ್ರು, ನಾನು ಅವ್ರ ಬಗ್ಗೆ ಮಾತನಾಡಬಾರ್ದು, ಏಕೆಂದರೆ ರಾಜಕಾರಣದಲ್ಲಿ ಇಂಥ ಅಪರೂಪದ ವ್ಯಕ್ತಿಗಳು ಇರ್ತಾರೇನೋ ಅನ್ನುವಂಥದ್ದು ನಾವು ಕೇಳಬೇಕಾದ್ದೇ ಇವತ್ತು ನಮಗೊಂದು ಸಂತೋಷದ ಸಂಗತಿ. ಏನಪ್ಪ ಅಂತಂದರೆ, ನಮ್ಮ ಬೆಳ್ಳುಬ್ಬಿ ಅಂತ ಹೇಳ್ಬಿಟ್ಟು ಬಸವನ ಬಾಗೇವಾಡಿಯ ಸಚಿವರಾದಂಥವ್ರು, ಅವ್ರ ಕ್ಷೇತ್ರಕ್ಕೆ ನಾನು ಉಪ್ಪಲ್ದಿನ್ನಿ ಅಂತ ಒಂದು ಬಾಲ್ ಸಂಘನ ಊರಿದೆ, ಆ ಊರಿಗೆ ಹೋದಾಗ ಒಬ್ಬ ಬೇರೆ ಪಕ್ಷದ ಒಬ್ಬ ರಾಜಕಾರಣಿ HK ಪಾಟೀಲ್ ಬಗ್ಗೆ 5 ನಿಮಿಷ ಮಾತನಾಡಿದ್ರು. ಏನು ಗೊತ್ತಾ, ಆ ಕಡೆ ಬಸವನ ಬಾಗೇವಾಡಿ ಬಿಜಾಪುರದ ಭಾಗದಲ್ಲಿ 30,000 ಹೆಕ್ಟೇರ್ ಭೂಮಿಯನ್ನು ನೀರಾವರಿಗೊಳಿಸಿದಂಥ ಮಹಾನುಭಾವ ಶ್ರೀಯುತ HK ಪಾಟೀಲ್ರು. ನಾನು ಅವ್ರು ಕೇಳ್ಕೊಳ್ಳೋದು, ನಮ್ಮ ಹರಿಹರ ಭಾಗದಲ್ಲಿ ನಾವು ಒಂದೇ ಒಂದು, ಅದು ಯಾವುದಾದ್ರು ಪ್ರಾಜೆಕ್ಟ್, ಅದು ಬೈರನ ಪಾದದ ಒಂದೇ ಒಂದು ಪ್ರಾಜೆಕ್ಟ್, ಕೇವಲ 80 ಕೋಟಿ ಪ್ರಾಜೆಕ್ಟ್ ಅನ್ನ ಮಾಡಲಿಕ್ಕೆ ತಿಣಕಾಡ್ತಾ ಇದೀವಿ ಸುಮಾರು 20-30 ವರ್ಷದಿಂದ. ಬೈರನ ಪಾದ ಇವತ್ತವರೆಗೂ ನಮ್ಮ ಆಗಿಲ್ಲ. ಕೇವಲ ಹೊಳೆ 10 ಕಿಲೋಮೀಟರ್ ದೂರದಲ್ಲಿ ಹೋಗ್ತಾ ಇದೆ. ಇಲ್ಲಿ ಈ ಭಾಗದ ಈ ಮಠದಿಂದ ಆ ಭಾಗದಲ್ಲಿ ನೀರೇ ಇಲ್ಲ. ನಿನ್ನೆ ದಿವಸ 2 ಬೋರು ನಮ್ಮಲ್ಲಿ ಮಳೆ ಇಲ್ಲದ ಕಾರಣ ನಿಂತೇ ಹೋಯ್ತು. ಇದನ್ನ ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ಬಿಜಾಪುರದಲ್ಲಿ ಭೂಮಿ ಮಳೆಯನ್ನೇ ಕಂಡಿಲ್ಲ, ನೀರನ್ನೇ ಕಾಣೋದಿಲ್ಲ. ಅಂತ ಭಾಗದಲ್ಲಿ 30,000 ಹೆಕ್ಟೇರ್ ಭೂಮಿಗೆ ನೀರಾವರಿಯನ್ನ, ಏತ ನೀರಾವರಿಯನ್ನ ನರಗುಂದ, ಗೋಕಾಕು, ಬೆಳಗಾಮು, ಬಿಜಾಪುರ, ಬಾಗಲಕೋಟೆಗೆ ಈ ಭಾಗದಲ್ಲಿ ನೀರಾವರಿ ಸಚಿವರಾಗಿ ಅವರು ಕೆಲಸ ಮಾಡಿದ್ದಾರೆ. ಇನ್ನೊಂದು ವಿಶೇಷ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಇವತ್ತು ಪ್ರತಿ ಹಳ್ಳಿಯಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕ ನೋಡಿದಿರಲ್ಲ, ಆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದಂಥ ಸಂಸ್ಥಾಪಕನೇ ಶ್ರೀಯುತ HK ಪಾಟೀಲ್ರವರು. ಸುಮಾರು ವರ್ಷಗಳ ಹಿಂದೆ ಅವರು ಏನು ಈ ಫ್ಲೋರಿಡ್ ಅಂಶ ನೀರಿನಲ್ಲಿ ಅತಿ ಹೆಚ್ಚಾಗಿದೆ ಅಂತೇಳಿ ಅದಕ್ಕೆ ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿದು ಅದನ್ನು ಶುದ್ಧೀಕರಣ ಮಾಡಿ ಹಳ್ಳಿಗೆ ಘಟಕವನ್ನು ಮಾಡಿದ್ದಕ್ಕೋಸ್ಕರ ಅವತ್ತಿನ ಕೇಂದ್ರ ಸರ್ಕಾರ ವಿಜ್ಞಾನ ಭವನದಲ್ಲಿ, ದೆಹಲಿಯ ವಿಜ್ಞಾನ ಭವನದಲ್ಲಿ ಕರೆದು ಅವರಿಗೆ ಇಡೀ ಭಾರತದ ಹಳ್ಳಿಗಳಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ಅನ್ನೋ ಕಾರಣಕ್ಕೆ ಶ್ರೀಯುತ HK ಪಾಟೀಲ್ ಅವರು ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಗೌರವ ಸನ್ಮಾನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ವೇಮನ್ ಸ್ವಾಮೀಜಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ, ಅವ್ರ ಗದಗ್ನಲ್ಲಿ ಫಂಕ್ಷನ್ ಇರುತ್ತೆ. ಸ್ವಾಮೀಜಿ ಎಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ, ನಾನು ಉಲ್ಕೋಟಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಗದಗ ಅನ್ನಂಗಿಲ್ಲ ಅವರು. ಯಾಕೆ ಅಂತಂದ್ರೆ, ಉಲ್ಕೋಟಿ ಮಂಥನ ಅಂತಂದ್ರೆ ಅದು ಸಿಂಹದ ಮನೆತನ, ಹುಲಿ ಮನೆತನ, ಅದು ತುಂಬಾ ರಾಜಗಾಂಭೀರ್ಯದಿಂದ ಬಂದಂತ ಮಂಥನ. ಆ ಉಲ್ಕೋಟಿ ಮಂಥನದ ಒಂದು ಕುಡಿ HK ಪಾಟೀಲ್ರವರು. ಅವರ ಹೆಸರಿನಲ್ಲಿ ಶ್ರೀಮಠದಲ್ಲಿ KH ಪಾಟೀಲ್ ರೂರಲ್ ಕೋಆಪರೇಟಿವ್ ಫೌಂಡೇಶನ್ ಅಂತೇಳಿ ಒಂದು ಸ್ಥಾಪನೆಯನ್ನು ಮಾಡಿಕೊಂಡಿದೆ. ವೇಮಾನಂದ ಸ್ವಾಮೀಜಿಯವರು ಯಾವ್ಯಾವ ಈ ನಾಡಿನಲ್ಲಿ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂಥ ವ್ಯಕ್ತಿಗಳ ಹೆಸರನ್ನ ಈ ವೇದಿಕೆಗೆ ನಾವು ಅಲಂಕರಿಸಬೇಕು ಅಂತೇಳಿ ಮಾಡಿದ್ದಾರೆ. ಅಂತ ಶ್ರೀಯುತ HK ಪಾಟೀಲ್ರವರಿಗೆ ಪರಮ ಪೂಜ್ಯ ವೇಮಾನಂದ ಮಹಾಸ್ವಾಮೀಜಿಯವರು ಗೌರವ ಸಮರ್ಪಣೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಜೀವ ಜೀವ ನಮ್ ದೇವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು, ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ. ಶ್ರೀಮಠದಲ್ಲಿ ಇದು ಎರೆಭೂಮಿ. ಇದು ಒಂದಿಷ್ಟು ಮಳೆ ಬಂದಿದ್ರೆ ಸಾಕಿತ್ತು. ಇದು ಎರೆಭೂಮಿ ಇತ್ತಿತ್ತು ಅಂದ್ರೆ ನೀವು ಒಂದು ಹೆಜ್ಜೆ ಇಡಕ್ಕಾಗ್ತಿದ್ದಿಲ್ಲ. ಆದರೆ ಕಾಂಕ್ರೀಟ್ ರಸ್ತೆ, ಚರಂಡಿ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ 11 ಕೋಟಿ ರೂಪಾಯಿ RDPR ಇಂದ ಕೆಲಸ ಆಗಿದೆ ಅಂತಂದ್ರೆ ಪರಮ ಪೂಜ್ಯ ವೇಮಾನಂದ ಸ್ವಾಮೀಜಿಯವರ ಮುಖಾಂತರ ಶ್ರೀಯುತ HK ಪಾಟೀಲ್ ಕೆಲಸ ಮಾಡಿಕೊಡಿದ್ರೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಅಭಿನಂದಿಸ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. ನಂತರ ಈ ಒಂದು ಸಮಾರಂಭಕ್ಕೆ ಶ್ರೀಯುತ MB ಪಾಟೀಲ್ರು ಎಲ್ಲ ರಾಜ್ಯದ ಕೆಲಸ ಮಾಡ್ತಿದ್ರೆ ಆ ಕ್ಷೇತ್ರದ ಕೆಲಸವನ್ನ ಮಾಡೋದು ಆಶಕ. ಆರಿಸ್ಬರೋದು ಅವರಿಂದನೇ ಅಂತೆ. ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಅಭಿನಂದಿಸ್ರಿ. ನಮ್ಮ ಆಶಕ್ಕನ ಬಗ್ಗೆ ಇದು ತವ್ರ ಮನಿಗೆ ಕರೆದಾರಂತವ್ರು, ನಮ್ಮ ಸಮಾಜದ ಹೆಣ್ಮಗಳಂತ. ನಿಮ್ಮ ಬೆಂಗಳೂರಿನಲ್ಲಿ ಲಗ್ನಕ್ಕೆ ನಿಮ್ಮ ಮಗಳು ಮದುವೆಗೆ ಬಂದಾಗ ನಿಮ್ಮ ಸೊಸಿ ಬಹಳ ಚಂದದಳವ ಅಂತ ಅಂದ ತಕ್ಷಣ ಅವರಿಬ್ರು ಮುಖ ನೋಡಬೇಕು. ಒಂಥರ ವೇಮಾನಂದ ಸ್ವಾಮೀಜಿಯವರು ಇದು ಮಠದ ಕಾರ್ಯಕ್ರಮ ಅಂತ ಕರೆದಿಲ್ಲ, ಇದು ಮನೆತನಗಳ ಕಾರ್ಯಕ್ರಮ ಅಂತ ಕರೆದಿದ್ದಾರೆ.
ಎಲ್ಲ ಒಂದು ಕುಟುಂಬದ ಮಂಥನದ ಕಾರ್ಯಕ್ರಮ. ಇದು ನಿಮ್ಮದೇ ಮಠ. ನಾವು ಈ ಮಠವನ್ನ ಒಂದು ಸ್ವಾಮಿತ್ವ, ಒಬ್ಬ ಸ್ವಾಮಿ ಒಬ್ಬ ಒಡೆಯ ಅಂತ ಮಾಡಿಲ್ಲ. ವೇಮಾನಂದ ಸ್ವಾಮೀಜಿಯವರು ಮಠ ಕಟ್ಟಬೇಕಂತ ಹೊಸಳ್ಳಿಗೆ ಬಂದಿಲ್ಲ ಕಣ್ರಿ. ಹೃದಯಗಳನ್ನು ಕಟ್ಟಬೇಕು, ಭಾವನೆಗಳನ್ನು ಕಟ್ಟಬೇಕು ಅಂತ. ಸಾಮಾನ್ಯವಾಗಿ ಈ ವೇದಿಕೆಯಲ್ಲಿ ಅವರನ್ನ ಯಾರನ್ನ ಪ್ರೀತಿಸ್ತಾರೋ ಅವ್ರೆಲ್ಲರಿಗೂ ಗೊತ್ತು ವೇಮಾನಂದ ಸ್ವಾಮೀಜಿಯವರು ಒಬ್ಬ ಭಾವನಾತ್ಮಕ ಜೀವಿ ಅಂತ. ಇವತ್ತು ಮಳೆ ಬರ್ತಾ ಇದೆ, ಆ ಮಳೆ ನಿಲ್ಲಿಸ್ಬೋದು, ಇವ್ರು ಪರದಾಡೋದನ್ನ ನಿಲ್ಸಕ್ಕಾಗತ್ತಿಲ್ಲ ನನಗೆ, ಅಷ್ಟು ಪರದಾಡ್ತಾರೆ ಅಂತ. ಆಶಾ ಎಂ ಪಾಟೀಲ್ ಅವರಿಗೆ ಹೃತ್ಪೂರ್ವಕವಾದಂಥ ಗೌರವ ಸಮರ್ಪಣೆಯನ್ನು ವೇಮಾನಂದ ಸ್ವಾಮೀಜಿಯವರು ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ವಿಶೇಷವಾಗಿ ಸ್ವಾಮೀಜಿಯವರೇ ಬೆಂಗಳೂರಿಗೆ ಹೋಗಿ ನಮ್ಮ ಆಶಕ್ಕನ ಒಂದು ಸೀರೆ ತರಬೇಕು ಅಂತ ಇಳಕಲ್ ಸೀರೆ ತಂದಿದ್ದಾರೆ, ಕುಂಕುಮ ತಂದಿದ್ದಾರೆ. ಅವ್ರ ಆಶಕ್ಕವರು ಅದನ್ನು ಸ್ವೀಕರಿಸಬೇಕಾಗಿ ನಾನು ಈ ಮುಖಾಂತರ ಕೇಳ್ಕೊಳ್ತೇನೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸ್ರಿ. ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದ ಈ ವಾಗ್ದೇವಿಗೆ ನಮನ ನಮನ ಸಿರಿದೇವಿಗೆ, ಬದುಕನ್ನು ಬರೆದಂಥ ವರದೇವಿಗೆ. ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದ ಈ ವಾಗ್ದೇವಿಗೆ. ನಮ್ಮ ಆಶಕ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಂತರ ನಮ್ಮ JT ಪಾಟೀಲ್ರು ಎಲ್ಲರೂ ಕುಳಿತುಕೋಬೇಕು. ಬೀಳ್ಗಿಯ ಶಾಸಕರು, ನನಗೆ ಅವ್ರ ಪರಿಚಯ ಆಗಿದ್ದೆ ಕೆಲವು ತಿಂಗಳ ಹಿಂದೆ. ಇದು 2-3ನೇ ಬಾರಿ ನಾನು ಅವ್ರ ಮುಖ ನೋಡ್ತಾ ಇರೋದು. ನಿನ್ನೆ ಸ್ವಾಮೀಜಿಯವರು ನಮ್ಮ ಯಾವಗಲ್ಲವ್ರು ಬಂದಿದ್ರು, ಸಚಿವರು. ಇಡೀ ಕರ್ನಾಟಕದಲ್ಲಿ ಬೆರಳೆಣಿಕೆ ಅಷ್ಟು ಒಂದು 10 ಜನ ಶಾಸಕರು ಸಿಗ್ತಾರೆ ಗಾಂಧಿವಾದ, ಪ್ರಾಮಾಣಿಕತೆ, ಭ್ರಷ್ಟಾಚಾರ ರಹಿತ ರಾಜಕಾರಣ ಮಾಡೋಂಥವ್ರು. ಅಂತ ಸಾಲಿನಲ್ಲಿ ಯಾವಗಲ್ಲವರು ಅಂತ ಮಾತನಾಡಿದ್ರು. ಅಂತ ಸಾಲಿನಲ್ಲಿ ಮತ್ತೊಬ್ರು ನಿಂತ್ಕೊಳ್ತಾರೆ, ಶ್ರೀಯುತ JT ಪಾಟೀಲ್ ಅವರು ಅನ್ನುವಂಥ ಹೆಮ್ಮೆ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬೀಳ್ಗಿಯ ಒಂದು ಕ್ಷೇತ್ರದಲ್ಲಿ ಅವರ ಮೊನ್ನೆ ಗೆಲುವಿಗೆ ಕಾರಣಕರ್ತ ಅನ್ನೋದಕ್ಕೂ ಕೂಡ ನನಗೆ ಹೆಮ್ಮೆ ಆಗಿದೆ. ಏಕೆಂದರೆ JT ಪಾಟೀಲ್ ಅವ್ರ ಜೊತೆಗೆ ಏನ್ರಿ ನೀವು, ನಾನು ಅವ್ರಿಗೆ ಫೋನಲ್ಲಿ ಮಾತಾಡ್ತಿದ್ದೆ. ನಾ ಕಾರಣ ಅಲ್ಲ, ನೀವು ಇವರು JT ಪಾಟೀಲ್ರು, ಏನ್ರಿ JT ಪಾಟೀಲ್ರೇ ನೀವು ಹಣ ಹಂಚಂಗಿಲ್ಲ, ನೀವು ಗೆಲ್ಲಲ್ಲ ಅಂತಾರ್ರಿ ಅಂತಂದ್ರು. ಬುದ್ಧಿ, ನಾ ಅಂತ ರಾಜಕಾರಣ ನಾನು ಸೋತ್ರು ಪರವಾಗಿಲ್ಲ, ನಾ ಮಾಡಂಗಿಲ್ಲ ಬುದ್ಧಿ ಅಂದ್ರೆ ಅವರು ನೇರವಾಗಿ ಇದೇ ಮಾತನ್ನು ಹೇಳಿದ್ರು. ನಾ ಸೋತ್ರು ಪರವಾಗಿಲ್ಲ ಬುದ್ಧಿ, ನೀನು ಕಾಂಟ್ರಾಕ್ಟ್ ಕೊಡ್ತೀನಿ, ನಾನು ಗೆದ್ದ ಮೇಲೆ ನಿನಗೆ ₹1 ಕೋಟಿ ಕಾಂಟ್ರಾಕ್ಟ್ ಹಾಕ್ಸ್ಕೊಡ್ತೀನಿ, ನಾನು ಓಟ್ ಹಾಕು ಅಂತ ನಾನು ಮಾತ್ರ ಕೇಳಂಗಿಲ್ಲ ಬುದ್ಧಿ, ನನ್ನ ಸ್ವಚ್ಛ ರಾಜಕಾರಣದಿಂದ ಬದುಕ್ತೀನಿ ವಿನಃ ಸೋಲು ಗೆಲುವು ಮುಖ್ಯ ಇಲ್ಲ ಅಂದ್ರು. ಶಾಸಕರಾಗಿ ಆಯ್ಕೆ ಆಗಿ ಬಂದಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದಂಥ ಶರಣಾರ್ಥಿಗಳನ್ನು ಅರ್ಪಿಸ್ತಾ JT ಪಾಟೀಲ್ ಅವರಿಗೆ ನಮ್ಮ ವೇಮಾನಂದ ಸ್ವಾಮೀಜಿಯವರು ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನ. ನಂತರ ನಮ್ಮ N ಶೇಖರ್ ರೆಡ್ಡಿ, ಉದ್ಯಮಿಗಳು ಹಾಗೂ ನಿರ್ದೇಶಕರು, ರಾಜ್ಯ ರೆಡ್ಡಿ ಜನಸಂಘ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಜಯರಾಮ್ ರೆಡ್ಡಿ ಅವರು, ಅಧ್ಯಕ್ಷರು, ರಾಜ್ಯ ರೆಡ್ಡಿ ಜನಸಂಘ ಬೆಂಗಳೂರು. ನನಗೆ ಇವ್ರ ಬಗ್ಗೆ ಎಲ್ಲನೂ ಕೂಡ ಮಾಹಿತಿಗಳಿಲ್ಲ. ನಮ್ಮ ವೇಮಾನಂದ ಸ್ವಾಮೀಜಿಯವರು ನೀವು ಮಾತಾಡ್ರಿ ಅಂದ್ರೆ ಅವ್ರು ಮಾತಾಡಂಗಿಲ್ಲ. ನಮ್ಮ ರೆಡ್ಡಿ ಜನಸಂಘದ ಅಧ್ಯಕ್ಷರು ಮೊದಲ ಬಾರಿಗೆ ಶ್ರೀ ಮಹಾಯೋಗಿ ವೇಮನ ಸಂಸ್ಥಾನ ಮಠಕ್ಕೆ ಬಂದಿದ್ದಾರೆ. ರಾಜ್ಯ ರೆಡ್ಡಿ ಜನಸಂಘ ಶ್ರೀ ಮಹಾಯೋಗಿ ರಾಜ್ಯ ರೆಡ್ಡಿ ಜನಸಂಘದ ಒಂದು ಭಾಗವಾಗಿ ಶ್ರೀ ಮಹಾಯೋಗಿ ವೇಮನ ಸಂಸ್ಥಾನ ಮಠ ಇದೆ. ಆ ಮಹಾಯೋಗಿ ವೇಮನ ಸಂಸ್ಥಾನದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ರಾಜ್ಯ ರೆಡ್ಡಿ ಜನಸಂಘದ ಒಂದು ಹೆಸರನ್ನೂ ಕೂಡ ಇಟ್ಟಿದ್ದೇವೆ. ರಾಜ್ಯ ರೆಡ್ಡಿ ಜನಸಂಘ ಇಲ್ಲಿ ವಿದ್ಯಾರ್ಥಿ ನಿಲಯವನ್ನು ಕಟ್ಟಲು 50 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದೆ ಅಂತ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರಾದಂತಹ ಬೆಂಗಳೂರಿನ ಶ್ರೀಯುತ ಜಯರಾಮ್ ರೆಡ್ಡಿ ಅವರಿಗೆ ಪರಮ ಪೂಜ್ಯರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ.
ಹಾಗೂ ರಾಣೆಬೆನ್ನೂರಿನ ಶಾಸಕರಾದಂಥ ಶ್ರೀಯುತ ಪ್ರಕಾಶ್ ಕೋಳಿವಾಡ್ ಅವರು. ಅದೇನಂತಾರಲ್ಲ, ತಂದೆಯಂತೆ ಮಗ ಅಂತಾರಲ್ಲ, ಮಗನಿಗೆ ತಂದೆಗೆ ತಕ್ಕಂತ ಮಗ ನಮ್ಮ ರಾಣೆಬೆನ್ನೂರಿನ ಶಾಸಕರು ವೇಮಾನಂದ ಸ್ವಾಮೀಜಿಯವರ ಜೊತೆಗೆ ಮೊದಲಿಂದಲೂ ಉತ್ತಮವಾದಂಥ ಒಡನಾಟ ಬಾಂಧವ್ಯ. ಅವರಿಗೆ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆ. ದಯಮಾಡಿ ರೆಡ್ಡಿ ಜನಸಂಘದ ನಿರ್ದೇಶಕರು ಉದ್ಯಮಿಗಳಾದಂತ ಈ ದೊಡ್ಡ ಸಮಾವೇಶ ಆಯ್ತು. ಇಲ್ಲಿ ಬೆಂಗಳೂರಿನ ಎಲ್ಲರೂ ಬಂದಿದ್ದಾರೆ. ಒಂದು ಹೆಸರು ನಾನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅರಮನೆ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಒಂದು ರೆಡ್ಡಿ ಸಮಾವೇಶ ಆಯ್ತು. ಸಾಮಾನ್ಯವಾಗಿ ಇಲ್ಲೆಲ್ಲ ಕುಳಿತಿರೋರು ಜಾತ್ಯತೀತ ನಿಲ್ಲಿರೋರು. ರಾಮಲಿಂಗ ರೆಡ್ಡಿ ಅವರನ್ನ, ಎಚ್ ಕೆ ಪಾಟೀಲ್ ಅವರನ್ನ, ಜೆ ಟಿ ಪಾಟೀಲ್ ಅವರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾತಾಡುವಷ್ಟು ಮೂರ್ಖ ನಾನಲ್ಲ. ಅವರೆಲ್ಲರೂ ಕೂಡ ಈ ದೇಶವನ್ನ ಕಟ್ಟುವ, ರಾಷ್ಟ್ರವನ್ನ ಕಟ್ಟುವ ಜಾತ್ಯತೀತ ನಾಯಕರು ಇವರೆಲ್ಲ. ಅವರೆಲ್ಲರೂ ಕೂಡ ವೇಮನ ಸ್ವಾಮೀಜಿಯವರು ಏನೋ ಸಾಮಾಜಿಕವಾಗಿ ತೊಡಗಿಸ್ಕೊಳ್ತಾರೆ ಅನ್ನೋ ಒಂದು ಆತ್ಮಾಭಿಮಾನ ಇರೋದ್ರಿಂದ ಮಾತ್ರ ಇಂಥ ವೇದಿಕೆಗಳಲ್ಲಿ ಗುರುತಿಸಿಕೊಳ್ಳುವಂಥ ಅಪರೂಪದ ಜಾತ್ಯತೀತ ನಾಯಕರು ಅನ್ನೋ ಮಾತನ್ನು ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂತ ರೆಡ್ಡಿ ಮಹಾ ಸಮಾವೇಶ ಆಗಲಿಕ್ಕೆ ಮೂಲ ಕಾರಣೀಕರ್ತ ಸ್ವಾಮೀಜಿಯವರನ್ನ, ಸ್ವಾಮೀಜಿ ನೀವು ಕುತ್ಕೋಬಾರ್ದು, ಆ ಜಿಲ್ಲೆಗೆ ಹೋಗೋಣ, ಈ ಜಿಲ್ಲೆಗೆ ಹೋಗೋಣ, ಆ ಹಳ್ಳಿಗೆ ಹೋಗೋಣ, ಈ ಹಳ್ಳಿಗೆ ಹೋಗೋಣ, ಅಲ್ಲಿ ಹೋಗೋಣ, ಹಿಂಗೋಗೋಣ ಅಂತೇಳಿ ಏನು ತೆಲುಗಿನಲ್ಲಿ ಹೊಡೆದಿದ್ದೀವಿ ಇವರಿಬ್ರು, ಶೇಖರ್ ಮತ್ತು ಸ್ವಾಮೀಜಿ. ಆದರೆ ಶೇಖರ್ ರೆಡ್ಡಿ ಎಲ್ಲ ಸಮಾರಂಭ, ನನಗೊಂದು ಹೆಮ್ಮೆ ವಿಷಯ ಏನು ಗೊತ್ತಾ, ಇಡೀ ಸಮುದಾಯ ಇವತ್ತು ಸೇರಿದೆ, ಬಹುತೇಕ ಸಮುದಾಯದವರು ಸೇರಿದ್ದಾರೆ. ಏನಾಗಿದೆ ಅಂತಂದ್ರೆ ರೆಡ್ಡಿ ಸಮಾವೇಶ ನಡೀತು, ಅಲ್ಲೊಂದು 10 ನಿರ್ಣಯಗಳನ್ನು ನೀವು ಮಾಡ್ಕೊಂಡ್ರಿ. ಮಲ್ಲಮ್ಮ ಜಯಂತಿ ಆಚರಣೆ, ವೇಮನ ಜಯಂತಿ ಆಚರಣೆ, ಆಮೇಲೆ ಮಹಾಯೋಗಿ ವೇಮನ ಅಧ್ಯಯನ ಪೀಠ, ಮಲ್ಲಮ್ಮನ ಅಧ್ಯಯನ ಪೀಠ, ಎಲ್ಲವನ್ನೂ ನೀವು ಸಕಾರಗೊಳಿಸಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಆ ಸಮಾವೇಶದ ಒಂದು ಕಾರಣೀಭೂತ ಅಂತ ಶೇಖರ್ ರೆಡ್ಡಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿರೋ ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ನಂತರವಾಗಿ ಇನ್ನೋರ್ವರು ಸಿ ಕೆ ಒಂಟ್ಗೋಡಿ, ಇವರು ವೇಮನ ಸ್ವಾಮೀಜಿ ಅಂತಂದ್ರೆ ಬಾಗಲಕೋಟೆ ಅಂತಂದ್ರೆ ವೇಮನ ಸ್ವಾಮೀಜಿ ತವರು ಮನೆ ಇದ್ದಂಗೆ. ಸಿ ಕೆ ಒಂಟ್ಕೋಡಿ ವೇಮನ PU ಕಾಲೇಜ್ ಅಂತ ಹೇಳ್ಬಿಟ್ಟು ಶ್ರೀ ಮಹಾಯೋಗಿ ವೇಮನ PU ಕಾಲೇಜ್ ಅಂತ ನಾವೇನು ಇಟ್ಟಿದೀವಲ್ಲ, ಅದಕ್ಕೆ ಮೂಲ ಇನ್ನೊಂದು ಹೆಸರಿದೆ, ಸಿ ಕೆ ಒಂಟ್ಗೋಡಿ PU ಕಾಲೇಜ್ ಅಂತ. ಯಾಕೆಂದ್ರೆ ನಾವು ಅದನ್ನ ಪರ್ಮಿಷನ್ ಕಳಿಸಿದಾಗ ಹೆಸರು ಹೋಗ್ಬಿಟ್ಟಿತ್ತು, ಆಮೇಲೆ ನಾವು ಬದಲಾವಣೆ ಮಾಡ್ಕೊಂಡಿದೀವಿ. ಸಿ ಕೆ ಒಂಟ್ಗೋಡಿ ವೇಮನ PU ಕಾಲೇಜಿಗೆ ಸಂಸ್ಥಾಪಕರಾದಂತಹ ಸಿ ಕೆ ಒಂಟ್ಗೋಡಿ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಸಿ ಕೆ ಒಂಟ್ಗೋಡಿ ಅವರು ಮುಂಭಾಗಕ್ಕೆ ಬರಬೇಕು ದಯಮಾಡಿ. ಅವರು ವೇಮನ್ ಸ್ವಾಮೀಜಿಯವ್ರ ಜೊತೆಗೆ ಮೊದಲಿಂದನೂ ಒಂದು ಪ್ರೀತಿ ಬಾಂಧವ್ಯವನ್ನು ಇಟ್ಕೊಂಡವರು, ನಮ್ಮ ಅಜ್ಜರು, ಅವ್ರು ಚೆನ್ನಾಗಿರ್ಬೇಕು, ಅವ್ರು ಯಾವತ್ತೂ ಚೆನ್ನಾಗಿ ಕಟ್ಟಬೇಕು ಅಂತೇಳಿ ಪ್ರತಿಯೊಂದು ಕಟ್ಟಡದ ಒಳ ಹೋಗಿ ಪರಿಶೀಲನೆ ಮಾಡಿ ಸ್ವಾಮೀಜಿ ಹಾಗೆ ಮಾಡ ಅಂತ ಸಿ ಕೆ ಒಂಟ್ಗೋಡಿ ಅವರಿಗೆ ಈಗ ಪರಮ ಪೂಜ್ಯ ವೇಮಾನಂದ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ನಮ್ಮ ಲಕ್ಷ್ಮಣ್ ರೆಡ್ಡಿ ಅವರು ಉದ್ಯಮಿಗಳು, ನಿರ್ದೇಶಕರು, ರಾಜ್ಯ ರೆಡ್ಡಿ ಜನ ಸಂಘ ಬೆಂಗಳೂರು, ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳ್ಕೊಳ್ತೇನೆ. ವೇಮಾನಂದ ಮಹಾಸ್ವಾಮೀಜಿಯವರು ಬೆಂಗಳೂರಿಗೆ ದಯಮಾಡಿಸಿದಾಗ ಇವ್ರ ಮನೆಯಲ್ಲೇ ಉಳ್ಕೊಳ್ತಾರೆ. ಇವ್ರದೊಂದು ಅಪಾರ್ಟ್ಮೆಂಟ್ ಅನ್ನೇ ಸ್ವಾಮೀಜಿಗೆ ಬಿಟ್ಕೊಟ್ಟು ಸುಮಾರು ವರ್ಷಗಳಾಗಿದೆ. ಸ್ವಾಮೀಜಿಯವರು ಬೆಂಗಳೂರಿಗೆ ಹೋದಾಗ ಒಂದು ಅಪಾರ್ಟ್ಮೆಂಟ್ ಅನ್ನೇ ಬಿಟ್ಕೊಟ್ಟಿದ್ದಾರೆ. ಸ್ವಾಮೀಜಿ ನೀವು ಯಾವಾಗ ಬಂದ್ರು ಅಲ್ಲಿ ಉಳಿಬೇಕು, ನೀವು ಎಲ್ಲಿ ಕೂಡ ಹೊರಗಡೆ ಉಳ್ಕೋಬೇಡಿ, ಅಲ್ಲೇ ಪ್ರಸಾದ ಮಾಡ್ಕೊಳ್ಳಿ ಅಂತ ಇಡೀ ಒಂದು ಬೆಂಗಳೂರಿನ ದೊಡ್ಡ ಕೋಟಿ ಬೆಲೆ ಬರುವಂತ ಒಂದು ಫ್ಲಾಟ್ ಅನ್ನೇ ಸ್ವಾಮೀಜಿಯವರು ಕೊಟ್ಟಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ಕಟ್ಟಿ ಅಭಿನಂದಿಸಿ. ಮಗನಿವನು ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಮತ್ತೊಬ್ರು ಡಾಕ್ಟರ್ ಗಿರೀಶ್ ಸೋನ್ವಾಲ್ಕರ್, ಖ್ಯಾತ ವೈದ್ಯರು, ಬೆಳಗಾವಿ, ಇವ್ರಿಗೂ ಕೂಡ ಸ್ವಾಮೀಜಿಯವರು ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಡಾಕ್ಟರ್ ಗಿರೀಶ್ ಸೋನ್ವಾಲ್ಕರ್ ಅಂತಂದ್ರೆ ಮೂಡಲ್ಗಿಯಲ್ಲಿ ಸೋನ್ವಾಲ್ಕರ್ ಫ್ಯಾಮಿಲಿ ಅಂತಂದ್ರೆ ಅದು ಅತ್ಯಂತ ಗೌರವಾನ್ವಿತ ಫ್ಯಾಮಿಲಿ. ಅವರು ವೈದ್ಯರು, ಅವ್ರು ನೋಡ್ರಿ, ಅವರು ಒಬ್ಬ ಒಳ್ಳೆ IAS IPS ಆಫೀಸರ್ ಕಂಡಂಗೆ ಕಾಣ್ತಾರೆ. ಅವ್ರ ಮೀಸೆ, ಅವ್ರ ಗತ್ತು ನೋಡ್ಬೇಕು.
ಅವ್ರ ಮಾತುಗಳು ನೋಡಬೇಕು. ಜೆ.ಟಿ. ಪಾಟೀಲ್ ಅವರಿಗೆ ಕೈ ಜೋಡಿಸ್ತಾ ಇದ್ದಾರೆ, ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡೋಣ. ಅವರಿಗೆ ಶರಣಾರ್ಥಿಗಳು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ. ಡಾಕ್ಟರ್ ಚನ್ನಪ್ಪ ಸಂಕ್ರಟ್ಟಿ ಅವರು ಖ್ಯಾತ ವೈದ್ಯರು ಹಾಗೂ ಅಧ್ಯಕ್ಷರು ರೆಡ್ಡಿ ಜನಸಂಘ ಹತಣಿ, ಬೆಳಗಾಂ ಜಿಲ್ಲೆಯ ಹತಣಿ ಭಾಗದಿಂದ. ಹತಣಿ ಅಂತಂದ್ರೆ ಇವತ್ತೇನು ಪ್ರಸಾದ ನಿಲಯವರು ಶ್ರೀಯುತ ಎಚ್.ಕೆ. ಪಾಟೀಲ್ ಅವರು ಸುವರ್ಣ ಗ್ರಾಮ ಯೋಜನೆಯಡಿಯಲ್ಲಿ ಒಂದು ಪ್ರಸಾದ ನಿಲಯವನ್ನು ಕಟ್ಸಿಕೊಟ್ಟಿದ್ದಾರೆ. ನೀವೆಲ್ಲರೂ ಭಕ್ತಾದಿಗಳು ಪ್ರಸಾದ ಮಾಡ್ತಿದ್ದೀರಲ್ಲ, ಆ ಪ್ರಸಾದ ನಿಲಯಕ್ಕೆ ಹತಣಿಯ ಮುರುಗೇಂದ್ರ ಶಿವಗಳ ಹೆಸರನ್ನ ಇಟ್ಟಿದ್ದೇವೆ ಅಂತ ಹತಣಿ ಭಾಗದಿಂದ ಆಗಮಿಸಿರುವಂತಹ ಡಾಕ್ಟರ್ ಚನ್ನಪ್ಪ ಸಂಕ್ರಟ್ಟಿ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದಿಸಿ. ಅದೇ ರೀತಿಯಾಗಿ ಶ್ರೀಯುತ ಎಂ ಮುನ್ರೆಡ್ಡಿ ಅವರು ಅಧ್ಯಕ್ಷರು ವೇಮನ ಕೋಆಪರೇಟಿವ್ ಬ್ಯಾಂಕ್ ಬೆಂಗಳೂರು. ಇವರು 10 ವರ್ಷಗಳ ಹಿಂದೆ ಇವತ್ತು ಯಾವ ಮಠ ಇದೆಯೋ ಅದೇ ಮಠದಲ್ಲಿ ಬಂದು ನೆಲದ ಮೇಲೆ ಮಲಗಿದಂತ ಒಬ್ಬ ಮಹಾನುಭಾವ ಶ್ರೀಯುತ ಎಂ ಮುನ್ರೆಡ್ಡಿ ಅವರು. ವೇಮನ ಮಠ 10 ವರ್ಷಗಳ ಹಿಂದೆ ಸ್ಥಾಪನೆ ಆಗ್ಬೇಕಾದ್ರೆ ಯಾವುದು ರೆಡ್ಡಿ ಮಠ ಯಾವುದು ವೇಮನ ಮಠ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಅಂತ ಅಷ್ಟೊಂದು ಶ್ರೀಮಂತಿಕೆಯಲ್ಲಿ ಬೆಳೆದಂತ ಒಬ್ಬ ಮುನ್ರೆಡ್ಡಿ ಬ್ಯಾಂಕಿನಲ್ಲಿ ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡ್ತಿದ್ರು. ಮಠದ ಕೆಳಗಡೆ ಬಂದು ನೆಲದ ಮೇಲೆ ಮಲಗಿದಂತ ಒಬ್ಬ ಮುನ್ರೆಡ್ಡಿ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸ್ರಿ. ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆ ಶ್ರೀಯುತ ಎಂ ಮುನ್ರೆಡ್ಡಿ ಅವರಿಗೆ. ಶ್ರೀಯುತ ಕೃಷ್ಣ ರೆಡ್ಡಿ ಅವರು ನಿರ್ದೇಶಕರು ರಾಜ್ಯ ರೆಡ್ಡಿ ಜನಸಂಘ ಬೆಂಗಳೂರು. ಅವರನ್ನ ಪ್ರೀತಿಯಿಂದ ಸ್ವಾಮೀಜಿ ಕಿಟ್ಟಿ 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 ಅಂತ ಕರೀತಾರೆ. ಅವ್ರು ಈ ವೇದಿಕೆ ಮೇಲೆ ಬರ್ತಾರೆ, ಅವ್ರು ನೋಡಿ ಅವರಿಗೆ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆ. ಕಿಟ್ಟಿ ವೇಮನ್ ಸ್ವಾಮೀಜಿ ಸಂಬಂಧ ಹೆಂಗಿದೆ ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಸಂಬಂಧ ನೋಡಿರಲ್ಲ, ಕುಚುಕು ಆ ತರ ಇದೆ ಅಂತ ವಿಷ್ಣು ನಮ್ಮ ಕಿಟ್ಟಿಗೆ ವೇಮಾನಂದ ಸ್ವಾಮೀಜಿ ಅವರಿಂದ ಗೌರವ ಸಮರ್ಪಣೆ. ಜೋರಾಗಿ ಚಪ್ಪಾಳೆ ಅಭಿನಂದಿಸಿರಿ. ಶ್ರೀಯುತ ಭೂಪಾಲ್ ರೆಡ್ಡಿ ಅವರು ಉದ್ಯಮಿಗಳು ಬಳ್ಳಾರಿ. ಶ್ರೀಯುತ ಆನಂದ್ ರೆಡ್ಡಿ ಅವರು ನಿರ್ದೇಶಕರು ರಾಜ್ಯ ರೆಡ್ಡಿ ಜನಸಂಘ ಬೆಂಗಳೂರು. ಅವರು ಕೂಡ ಸ್ವಾಮೀಜಿಯವರ ಪ್ರೀತಿಗೆ ಪಾತ್ರರಾದಂತವರು. ಅವರು ವೇದಿಕೆ ಮೇಲೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾನೆ. ಮರ್ತುಬಿಟ್ಟಿದ್ದೆ, ಆನಂದ್ ರೆಡ್ಡಿ ಅವರು ನಮ್ಮ ವೇಮನ PU ಕಾಲೇಜ್ನಲ್ಲಿ 7 ಎಕರೆ ಭೂಮಿ ತಗೊಂಡ್ವಿ 10 ವರ್ಷದ ಕೆಳಗಡೆ. 1 ಎಕರೆ ಜಮೀನಿಗೆ ಹೊಸಳ್ಳಿಯವರು 7 ಜನ ರೈತರು ದಾನ ಮಾಡಿದ್ರು. ಎಚ್.ಕೆ. ಪಾಟೀಲ್ಗೆ ಹೇಳ್ತಾ ಇದ್ದೇನೆ, 7 ಜನ ದಾನ ಮಾಡಿದ್ರು. ಒಬ್ಬೊಬ್ಬ ರೈತನು ಸ್ಕೂಲ್ ಕಟ್ತಿರೋ ಸ್ವಾಮೀಜಿ ನಾನು 1 ಎಕರೆ ತಗೊಳ್ಳಿ ಅಂತ 7 ಜನ ರೆಡ್ಡಿ ಸಮಾಜದ ದಾನ ಮಾಡಿದ್ರು. ಒಂದು ಎಕರೆನ 7 ಜನ ಕೊಡಿಸಿದ್ರು. ಅದರಲ್ಲಿ ಆನಂದ್ ರೆಡ್ಡಿ ಅವರು 3,05,000 ರೂಪಾಯಿಯನ್ನ ಜಾಗ ತಗೊಳ್ಳೋ ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸ್ರಿ. 13 ವರ್ಷದ ಹಿಂದೆ. ಆನಂತರ ನಮ್ಮ ಐನಾಥ್ ರೆಡ್ಡಿ ಅವರು ಉದ್ಯಮಿಗಳು ಬಳ್ಳಾರಿ. ಅವರು ಕೂಡ ಬಂದು ಸ್ವಾಮೀಜಿಯವರ ಜೊತೆಗೆ ಬಳ್ಳಾರಿ ಭಾಗದಲ್ಲಿ ಸಂಘಟನೆ ಮಾಡಲಿಕ್ಕೆ ಅತ್ಯಂತ ಕಾರಣೀಭೂತರು ಅಂತ ಸ್ವಾಮೀಜಿಯವರಿಗೆ ಐನಾಥ್ ರೆಡ್ಡಿ ಅವರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಕ್ಷಮಿಸಬೇಕು. ನಮ್ಮ ಮಾಜಿ ಶಾಸಕರು ಶ್ರೀಯುತ ದೊಡ್ಡನಗೌಡ ಪಾಟೀಲ್ ಹುನಗುಂದ ಅವರು ಸನ್ಮಾನ ಮಾಡಿದೆ. ನಾನು ಅವ್ರ ಹೆಸರನ್ನ ಜ್ಞಾಪಿಸ್ಕೊಳ್ಳಿಲ್ಲ. ಅವ್ರ ಜೊತೆಗೆ ನಾನು ಒಂದ್ಸಲ ತಿರುಪತಿಲಿ ದೇವ್ರ ದರ್ಶನ ಮಾಡಕ್ ಹೋದಾಗ ನಾನು ಮತ್ತು ವೇಮಾನಂದ ಸ್ವಾಮೀಜಿಯವರು ನಾವು ದರ್ಶನಕ್ಕೆ ನಿಂತಿದ್ವಿ, ಅವರು ದರ್ಶನಕ್ಕೆ. ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಅಂತ ಆದರ್ಶ ರಾಜಕಾರಣಿಗಳಿಗೆ, ನಮ್ಮ ಮಠದ ಪ್ರಸಾದ ನಿಲಯಕ್ಕೆ ಅವರು ಗ್ರಾನೈಟ್ ಅನ್ನ ಕೊಟ್ಟಂತ ಮಹಾನುಭಾವ ಅಂತ ದೊಡ್ಡನಗೌಡ ಪಾಟೀಲ್ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಅಭಿನಂದಿಸೋಣ. ನಾನು ಇಷ್ಟೊಂದೆಲ್ಲ ಏತಕ್ಕೋಸ್ಕರವಾಗಿ ನಾನು ಮಾತನಾಡ್ತಿದ್ದೀನಿ ಗೊತ್ತಾ? ಈ ವೇದಿಕೆ ಮುಂದೆ ಇನ್ನು ಕೇವಲ 2-3 ವರ್ಷಗಳಲ್ಲಿ ಮಹಾಯೋಗಿ ವೇಮನ ಸಂಸ್ಥಾನ ಮಠದಲ್ಲಿ ರಾಮಲಿಂಗ ರೆಡ್ಡಿ ಅವ್ರನ್ನ ಜನ ಕೇಳಕ್ ಹೋಗ್ತಾರೆ, ನೀವು ಮುಜರಾಯಿ ಸಚಿವರು ನಮ್ಮ ದೇವಸ್ಥಾನಕ್ಕೆ ಒಂದು 50 ಲಕ್ಷ ಕೊಡಿ, 1 ಕೋಟಿ ಕೊಡಿ ಅಂತ. ಸಚಿವರು ಹೇಳ್ತಿರ್ತಾರಂತ, ವೇಮನ ಸ್ವಾಮೀಜಿ ಹೇಳಿದ್ದು, ದೇವಸ್ಥಾನ ಯಾಕೆ ಕಟ್ತೀರಯ್ಯ, ಮಕ್ಕಳಿಗೆ ಶಾಲೆ ಕಟ್ರಿ ಹೋಗ್ರಿ, ಹಾಸ್ಟೆಲ್ ಕಟ್ರಿ ಹೋಗ್ರಿ, ಅದು ಅವಶ್ಯಕತೆ ಇದೆ ಹೋಗ್ರಿ ಅಂತ. ನಾನು ಭರವಸೆ ಕೊಡ್ತಾ ಇದ್ದೀನಿ ರಾಮಲಿಂಗ ರೆಡ್ಡಿ ಅವರಿಗೆ, ವೇಮನ್ ಸ್ವಾಮೀಜಿ ಇಲ್ಲಿ ಯಾವುದೇ ಒಂದು ಬೃಹತ್ತಾದ ಮಠ ಕಟ್ಟಲ್ಲ, ಒಂದು ಬೃಹತ್ತಾದ ದೇವಸ್ಥಾನ ಕಟ್ಟಲ್ಲ, ಯಾವುದೂ ಕಟ್ಟಲ್ಲ. ನಮ್ಮ ಮಠ ಇವತ್ತು ಮಳೆ ಬಂದ್ರೆ ಸೋರ್ತದೆ,
ಹಾವು ಚೇಳುಗಳು ಮಠದಲ್ಲಿ ಬರ್ತವೆ, ಅದೇ ಮಠದಲ್ಲಿ ನಾವಿದ್ದೀವಿ. ವೇಮನ್ ಸ್ವಾಮೀಜಿಯವರ ಒಂದು ಸಂಕಲ್ಪ ಅಂತಂದ್ರೆ, ಯಾವ ರೀತಿ ಲಿಂಗಾಯತ ಮಠಗಳು ಬ್ರಾಹ್ಮಣರ ಮಠಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅನ್ನದಾಸೋಹ ಜ್ಞಾನ ದಾಸೋಹ ಆಗ್ತದೋ, ಹಾಗೆ ರೆಡ್ಡಿ ಗುರುಪೀಠದಲ್ಲಿ ಅನ್ನದಾಸೋಹ ಜ್ಞಾನ ದಾಸೋಹ ನಿರಂತರವಾಗಿ ನಡಿಬೇಕೆನ್ನುವಂತ ಒಂದು ಮಹದಾಸೆಯನ್ನ ಇನ್ನು ಮುಂದಿನ 2-3 ವರ್ಷಗಳಲ್ಲಿ 5,000 ಜನ ವಿದ್ಯಾರ್ಥಿಗಳಿಗೆ ಇಲ್ಲಿ ವಸತಿ ನಿಲಯವನ್ನು ಕಲ್ಪಿಸಬೇಕೆಂಬುವಂತ ಮಹದಾಶೆಯನ್ನ ಇಟ್ಕೊಂಡಿದ್ದಾರೆ. ತಮ್ಮೆಲ್ಲರ ಸಹಕಾರ ಅವ್ರಿಗೆ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾ, ನಮ್ಮ ಸಂಪತ್ ಕುಮಾರ್ ರೆಡ್ಡಿ ಅವರು ಉಪಾಧ್ಯಕ್ಷರು, ವೇಮನ ಕೋಆಪರೇಟಿವ್ ಬ್ಯಾಂಕ್ ಬೆಂಗಳೂರು ದಾನಿಗಳು, ಅವರು ಕೂಡ 1 ಎಕರೆ ಮಠದ ಕನ್ಸ್ಟ್ರಕ್ಷನ್ಗೆ ದಾನವನ್ನ ಕೊಟ್ಟಿದ್ದಾರೆ. ಈ ದಶಮಾನೋತ್ಸವ ಸಂದರ್ಭದಲ್ಲಿ ಇವರನ್ನ ಸ್ಮರಣೆ ಮಾಡ್ಕೊಳ್ತಾರೆ, ನಾವು ಯಾರನ್ನ ಸ್ಮರಣೆ ಮಾಡ್ಕೋಬೇಕು, ಅವರಿಗೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಗೌರವ ದಾವಣಗೆರೆಯ RVR ರಾಮೇಶ್ ರೆಡ್ಡಿ ಅವರು ಈ ಮಠ ಆರಂಭದಲ್ಲಿ ಪ್ರಾರಂಭೋತ್ಸವಕ್ಕೆ ಬಂದ್ಬಿಟ್ಟು HK ಪಾಟೀಲ್ ಒಂದು ಮಾತು ಹೇಳಿದ್ರು, ನನಗೆ ಇನ್ನೂ ಜ್ಞಾಪಕ ಇದೆ. ನಾನು ಇವರನ್ನ ಮತ್ತೊಬ್ಬರ ರಾಜಕಾರಣಿಯನ್ನ ನೀವಿಬ್ರು 2 ಮಠದ ಕಣ್ಣುಗಳು ಅಂತ ಕರೆದಿದ್ದೆ. ಸ್ವಾಮೀಜಿ, ನಾವಲ್ಲ 2 ಮಠದ ಕಣ್ಣುಗಳು, ಇಲ್ಲಿ ಕುಳಿತಿರುವಂತ ಎಲ್ಲಾ ಭಕ್ತರ ಕಣ್ಣುಗಳು ನಿಮ್ಮ ಮಠದ ಮೇಲಿದೆ ಸ್ವಾಮೀಜಿ, ಎಚ್ಚರ ಅಂತ ಅಂದ್ರು. ನಮ್ಮ ರಾಮೇಶ್ವರ ರೆಡ್ಡಿ ಮಠದ ಪ್ರಾರಂಭೋತ್ಸವ ಮಾಡಬೇಕಾದ್ರೆ ಅವ್ರ ಮಠದಿಂದ JCP ಇಟಾಚಿ ರೋಲರ್ ಕಳಿಸಿ ಮಠಕ್ಕೆ ದಾರಿ ಮಾಡಿಸಿದಂತ ಮಹಾನುಭಾವ ಅಂತ ರಾಮೇಶ್ವರ ರೆಡ್ಡಿ ಬಂದ್ಬಿಟ್ಟು ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅವ್ರ ತಂದೆ RVR ವೆಂಕಟ ರೆಡ್ಡಿ ಅವರು ನಿನ್ನೆ ಬಂದಿದ್ರು, ಮಗ ಬಂದಿದ್ದಾನೆ, ಅವರಿಗೆ ಗೌರವ ಸಮರ್ಪಣೆಯನ್ನ ವೇಮಾನಂದ ಸ್ವಾಮೀಜಿಯವರು ಮಾಡಬೇಕಾಗಿ ನಾನು ಕೇಳ್ತೇನೆ. ನೂರು ಕನಸು, 1000 ಕನಸು, 1,00,000 ಕನಸು. ನಮ್ಮ ಸುರಪುರದ ಹುಣಸಗಿ ತಾಲೂಕಿನ ರೆಡ್ಡಿ ಅಧ್ಯಕ್ಷ ಅಂತ ಬಾಬುಗೌಡ ಪಾಟೀಲ್ ಅವರು ಬಂದಿದ್ದಾರೆ, ಅವರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ವೇಮನ್ ಸ್ವಾಮೀಜಿ ಅವರೇ, ನಾನು ನಿಮಗೆ ವೇದಿಕೆಯನ್ನ ಶ್ರೀಯುತ KVR ಅವರು, ವೆಂಕಟ ರೆಡ್ಡಿ ಅವರು, ದಾವಣಗೆರೆ ರೆಡ್ಡಿ ಜನಸಂಘದ ಅಧ್ಯಕ್ಷರು, ದಯಮಾಡಿ ಬಂದು ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. KVR ಅವರು ಬನ್ನಿ, K ವೆಂಕಟ ರೆಡ್ಡಿ ಅವರು ಬನ್ರಿ, ಇವತ್ತು ಸ್ವಾಗತ ಮಾಡಿ ಅಂತ ಅವ್ರು ನನ್ನ ಕರೆದ್ರೆ ಅವ್ರು ಬರಲಿಲ್ಲ. ಅವರು, ಸ್ವಾಮೀಜಿ ನಮ್ಗೆ ಯಾಕೆ ವೇದಿಕೆ, ನಮಗೆ ವೇದಿಕೆ ಬೇಡ ಸ್ವಾಮೀಜಿ, ನಿಮ್ ಗೌರವ ಆಶೀರ್ವಾದ ಇದ್ರೆ ಸಾಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ನಮ್ಮ ಶ್ರೀನಿವಾಸ್ ರೆಡ್ಡಿ ಚೊಕ್ನಹಳ್ಳಿ ಬೆಂಗಳೂರು, ಅವರು ಕೂಡ ಬಂದಿದ್ದಾರೆ, ಅವರು ಬಂದು ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ಶ್ರೀಯುತ ಮಂಜುನಾಥ್ ರೆಡ್ಡಿ ಅವರು ಬೆಂಗಳೂರು, ಅವರು ಕೂಡ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮಂಜುನಾಥ್ ರೆಡ್ಡಿ ಅವರು ಮೇಲೆ 7 ಎಕರೆ ತಗೋಬೇಕಾದ್ರೆ 1 ಎಕರೆ ದಾನ ಮಾಡಿದಂತ ಮಹಾನ್ ಭಾವ, ದಯಮಾಡಿ ಮಂಜುನಾಥ್ ರೆಡ್ಡಿ ಅವರು ಶ್ರೀಯುತ ಶಾಸಕರಾದಂತ ರಾಮಪ್ಪನ, ಮಾಜಿ ಶಾಸಕರಾದಂತ ರಾಮಪ್ಪನವರು ವೇದಿಕೆಗೆ ಬಂದಿದ್ದಾರೆ, ಅವರಿಗೆ ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ದಯಮಾಡಿ ವೇದಿಕೆ. ಅದೇ ರೀತಿಯಾಗಿ ನಮ್ಮ ಶ್ರೀನಿವಾಸ್, ನಂದಿಗಾವಿಯ ಶ್ರೀನಿವಾಸ್, ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ನಿಂತು ಅವರು ಸ್ವಲ್ಪ ಅಂತರದಲ್ಲಿ ಸೋತಿದ್ದಾರೆ, ಅವರು ಕೂಡ ಬಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರಾಮಪ್ಪನವರಿಗೆ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆ. ನಂದಿಗಾವಿಯ ಶ್ರೀನಿವಾಸ್, ಜೋರಾಗಿ ಚಪ್ಪಾಳೆ. ಯುವಕ ವಿದೇಶದಿಂದ ಬಂದ್ಬಿಟ್ಟು ಇಲ್ಲಿ ಸಾಕಷ್ಟು ಕೊರೋನಾದ ಕಾಲದಲ್ಲಿ ಕೆಲಸ ಮಾಡಿ ಹೆಸರನ್ನ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಸ್ವಲ್ಪ ಅಂತರದಲ್ಲಿ ಅವರು ಪರಾಜಿತಗೊಂಡಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ಅಭಿನಂದಿಸಿ. ನಮ್ಮ ಶ್ರೀಯುತ ಸೋಮಶೇಖರ್ ಅವರು ಆನೇಕಲ್ ಅವರು, ದಯಮಾಡಿ ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಮ್ಮ ರೆಡ್ಡಿ ಸಮಾವೇಶದಲ್ಲಿ, ಬೆಂಗಳೂರಿನ ಸಮಾವೇಶದಲ್ಲಿ ಎಲ್ಲಾ ಕಡೆ ಕರ್ನಾಟಕ ತುಂಬಾ ಸುತ್ತಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿದಂತ ನಮ್ಮ ಆನೇಕಲ್ನ
ನಮ್ಮ ಶ್ರೀಯುತ ಚಂದ್ರಶೇಖರ್ ರೆಡ್ಡಿ ಅವರು ವೇದಿಕೆ ಮೇಲೆ ಬಂದು ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಪೂರ್ವ ತಾಲೂಕಿನ ಅಧ್ಯಕ್ಷರಾದಂಥ ಚಂದ್ರಶೇಖರ್ ರೆಡ್ಡಿ ಅವರು ಬಂದು ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಈ ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ವೇದಿಕೆಯನ್ನ ಉದ್ದೇಶಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಿಂಧನೂರು ಅಧ್ಯಕ್ಷರಾದಂತಹ ಸತ್ಯಣ್ಣ ರೆಡ್ಡಿ ಅವರು ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಮತ್ತೋರ್ವರಾದಂತಹ ತಿಮ್ಮಣ್ಣ ಸಾವುಕರ್ ಕೂಡ ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಉದ್ದೇಶಿಸಿ ಶ್ರೀಯುತ ರಾಮಲಿಂಗ ರೆಡ್ಡಿ ಅವರು 4 ಮಾತುಗಳನ್ನು ಹಂಚಿಕೊಳ್ತಾರೆ. ಅವ್ರಿಗೆ ಒಂದೇ ಒಂದು ಮನವಿಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಆಯ್ತು, ನಿಮ್ಮಿಬ್ಬರಿಗೂ ಬೇಡ, ಕೋಳಿವಾಡ್ರಿಗೆ ಕೊಡ್ತೀನಿ ನಾನು. ಎಚ್ ಕೆ ಪಾಟೀಲ್ ರಾಮಲಿಂಗ ರೆಡ್ಡಿ ಮಾತಾಡಲಿ ಅಂತ, ರಾಮಲಿಂಗ ರೆಡ್ಡಿ ಅವರು ಎಚ್ ಕೆ ಪಾಟೀಲ್ ಮಾತನಾಡ್ತೀನಿ ಅಂತ. ಕೋಳಿವಾಡ್ರೆ ಒಂದೆರಡು ಮಾತು. ಇದು ವಿಚಿತ್ರ ಸನ್ನಿವೇಶ. ನಾನು ವೇದಿಕೆಯಲ್ಲಿ ಎಲ್ಲರಿಗಿಂತ ಸಣ್ಣ ಹುಡುಗ, ನಾನು ಮೊದಲು ನನ್ನ ಕೈಯಲ್ಲಿ ಮಾತಾಡ್ಸಕ್ಕೆ ಕೊಟ್ಟಿದ್ದ. ಅದು ನಮ್ಮ ವಿವೇಕಾನಂದ ಸ್ವಾಮಿಗಳ ಗುರುಗಳ ದೊಡ್ಡತನ, ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ಹೆಚ್ಚು ಮಾತಾಡಿದೆ. ನೀವೆಲ್ಲ ರಾಮಲಿಂಗಾರೆಡ್ಡಿ ಸಾಹೇಬರು, ಎಚ್ ಕೆ ಪಾಟೀಲ್ ಸಾಹೇಬ್ರು ಮಾತು ಕೇಳಕ್ಕೆ ಬಂದಿರಿ. ನಾನು ಇನ್ನೂ ಟೈಮ್ ಇದೆ ನನಗೆ ಮಾತಾಡೋಕ್ಕೆ. ಅದು ಒಂದು ಮಾತನ್ನು ನಾನು ತಮ್ಮ ನೇರವಾಗಿ, ನಮ್ಮ ವಿವೇಕಾನಂದ ಸ್ವಾಮಿಗಳು ಮಠಕ್ಕಿಂತ ಹೆಚ್ಚಾಗಿ ವಿದ್ಯೆಗೆ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರತಕ್ಕಂಥದ್ದು ನಿಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಿಚಾರ, ನಾನು ಶಿಕ್ಷಣ ಮತ್ತು ಉದ್ಯೋಗವನ್ನು ಕೊಡಿಸ್ತೀನಿ ಅಂತ ಹೇಳಿ ಯುವಕರು ಓಟ್ ಹಾಕ್ಸ್ಕೊಂಡು ಗೆದ್ದು ಬಂದಂತಿರತಕ್ಕಂಥವ್ರು. ಈ ಹೇಳೋದಿಷ್ಟೇ, ನಾನು ಈ ಪಠ್ಯೇತರ ಜೊತೆಗೆ ಪಠ್ಯೇತರ ಚಟುವಟಿಕೆ ಬಹಳ ಮುಖ್ಯ. ಅದರ ಜೊತೆಗೆ ಕೌಶಲ್ಯಗಳನ್ನು ಕೂಡ ಈ ಮಠದಲ್ಲಿ, ಶಾಲೆಯಲ್ಲಿ ಕಲಿಸಬೇಕಾದಂಥದ್ದು ಬಹಳ ಅವಶ್ಯಕತೆ ಇದೆ. ಕಾರಣ ಇಷ್ಟೇ, ನಾವು ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂತಂದ್ರೆ, ನಾವು ಓದಿ ಇಂಜಿನಿಯರು, ಡಾಕ್ಟರು, ಚಾರ್ಟರ್ಡ್ ಅಕೌಂಟೆಂಟು ಇದು ಆಗ್ಬೇಕು ಅನ್ಕೊಂಡೇವೆ ನಾವೆಲ್ಲರೂ. ಇನ್ನು ಅನೇಕ ಅವಕಾಶಗಳು ನಮ್ಮ ದೇಶದಲ್ಲಿ ಇದಾವೆ. ಉದಾಹರಣೆಗೆ ನಂದೇ ಒಂದು ಏವಿಯೇಷನ್ ಅಂತಕ್ಕಂಥ ವಿಮಾನದ ಬಿಸ್ನೆಸ್ ಇದೆ. ಅಲ್ಲಿ ಒಬ್ಬೊಬ್ಬ ಪೈಲಟ್ಗೆ ನೀವು ಎಷ್ಟು ಪಗಾರ ಇದೆ ಅಂತಂದ್ರೆ ನೀವು ಆಶ್ಚರ್ಯ ಪಡ್ತೀರಿ. 6 ಲಕ್ಷ ರೂಪಾಯಿ ಒಬ್ಬೊಬ್ಬ ಪೈಲಟ್ಗೆ ಪಗಾರ. ನಾನು ಇಂಜಿನಿಯರಿಂಗ್ ಮುಗಿಸಿ ಬಂದಾಗ ನನಗೆ 10,000 ರೂಪಾಯಿ ಹೈದರಾಬಾದ್ನಾಗ ನಾನು ಕೆಲಸ ಮಾಡಿದವನು. ನನ್ನ ಯಾವ ಮಂತ್ರಿಗಳಿಗೂ, ಮುಖ್ಯಮಂತ್ರಿಗಳಿಗೂ, ಪ್ರಧಾನಮಂತ್ರಿಗಳಿಗೂ 6 ಲಕ್ಷ ರೂಪಾಯಿ ಪಗಾರ ಇರ್ಲಿಕ್ಕಿಲ್ಲ. ಆದ್ರಿಂದ ಅನೇಕ ಇಂಥ ಕೌಶಲ್ಯಗಳು ಇದ್ರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಆಮೇಲೆ ಪೈಲಟ್ ಓದಕ್ಕೆ, ಪೈಲಟ್ ಕ್ಯಾಪ್ಟನ್ ಆಗೋಕ್ಕೆ ಏನು ಜಾಸ್ತಿ ಓದೋದು ಅವಶ್ಯಕತೆ ಇಲ್ಲ. +2 PUC ಸೈನ್ಸ್ ಮಾಡಿದ್ರೆ ಸಾಕು. ಮುಂದೆ ಒಂದು 6 ತಿಂಗಳ, 1 ವರ್ಷ ಟ್ರೈನಿಂಗ್ ತಗೊಂಡ್ರೆ ನಾವು ಪೈಲಟ್ ಆಗ್ಬೋದು. ಅದೇ ರೀತಿ ನಿಮಗೆ ಲೋಕೋ ಪೈಲಟ್ ಅಂತ ಕೇಳಿರ್ತೀವಿ. ಟ್ರೈನನ್ನು ಓಡಿಸ್ತಕ್ಕಂಥ ಡ್ರೈವರ್ಗೆ ಲೋಕೋ ಪೈಲಟ್ ಅಂತಾರೆ. ಅವ್ರಿಗೂ ಕೂಡ 1 ಲಕ್ಷದಿಂದ ಪಗಾರ ಸ್ಟಾರ್ಟ್ ಆಗಿ 4 ಲಕ್ಷವರೆಗೂ ಅವ್ರಿಗೆ ಸ್ಯಾಲರಿ ಇರೋದು. ಇನ್ನು ಅನೇಕ ಇಂಥ ವಿಚಾರಗಳಿದಾವೆ. ಮುಂದಿನ ನಿರ್ಮಾಣಗಳನ್ನ ಬಂದಾಗ ಇನ್ನು ಅನೇಕ ಹಂಚಿಕೊಳ್ತೀನಿ. ನಾನು ಕೂಡ 8th, 9th, 10th ಹುಡುಗರಿಗೆ ಈ ರಾಣೆಬೆನ್ನೂರಲ್ಲಿ ನಾನು ಪಾಠ ಮಾಡ್ತೀನಿ. ನಾನು ಮೊದಲು ನನ್ನ ಪ್ಯಾಷನ್ನು ಟೀಚಿಂಗ್ ಇತ್ತು. ಆದ್ರಿಂದ ಈಗ ನಾನು ಆಗಲೇ ಸಾಕಷ್ಟು ಕಡೆ ಪಾಠಗಳನ್ನು ಮಾಡಿದ್ದೀನಿ. ಈ ಮಠದಲ್ಲೂ ವಿವೇಕಾನಂದ ಸ್ವಾಮಿಗಳು ನನಗೆ ಅವಕಾಶ ಕೊಟ್ಟರೆ ಇಲ್ಲಿ ಬಂದು ಪಾಠ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಕೇಳಿ ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. JT ಪಾಟೀಲ್ರು, ಬೆಳಗಿ ಶಾಸಕರು, ಒಂದೆರಡು ಮಾತನ್ನ ಹಂಚ್ಕೋಬೇಕಾಗಿ ನಾನು ಕೇಳ್ಕೊಳ್ತೇನೆ. ನೇರವಾಗಿ ವಿಷಯಕ್ಕೆ ಬರೋಣ. ಶರಣು ಶರಣಾರ್ಥಿಗಳು ನಮ್ಮ ಶಾಸಕರು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ.
ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಸಮಾಜದ ಹಿರಿಯರಿಗೂ ಪ್ರಥಮವಾಗಿ ನಮಸ್ಕರಿಸಿ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂಥ ಇಬ್ಬರು ಮಂತ್ರಿಗಳಾದಿಯಾಗಿ ಎಲ್ಲ ಸಮಾಜದ ಹಿರಿಯರೇ, ಪೂಜ್ಯ ನಮ್ಮ ಗಾಣಿಗ ಸಮುದಾಯದ ಪೂಜ್ಯರೇ, ವಿಮಲಾನಂದ ಪೂಜ್ಯರೇ, ಅವರಿಬ್ಬರಿಗೂ ಹೃದಯಪೂರ್ವಕ ನಮಸ್ಕಾರವನ್ನು ಸಲ್ಲಿಸಿ ಕೇವಲ 3 ಸೆಂಟೆನ್ಸ್ ಮಾತು ಸಾಲಿನಲ್ಲಿ ನಾನು ಭಾಷಣ ಮುಗಿಸ್ತೀನಿ. ಒಂದನೇದು, ನಮ್ಮ ಸಮಾಜಕ್ಕೆ ನಾಯಕರಿದ್ದರು, ಗುರಿ ಇತ್ತು, ಆದರೆ ಗುರು ಇದ್ದಿದ್ದಿಲ್ಲ. ಪ್ರಥಮವಾಗಿ ವಿಮಲಾನಂದ ಪೂಜ್ಯರು ಗುರುಗಳಾಗಿ ಬಂದರು. ಆಮೇಲೆ ನಮ್ಮ ರಾಜ್ಯದೊಳಗೆ ನಮ್ಮ ಸಮಾಜದಲ್ಲಿ ಅನೇಕ ಒಳಪಂಗಡಗಳು, ನಾಮದ ರೆಡ್ಡಿ, ಲಿಂಗಾಯತ ರೆಡ್ಡಿ, ಪಾಕನಾಕ ರೆಡ್ಡಿ, ಸಜ್ಜನ ರೆಡ್ಡಿ, ಇನ್ನೂ ಅನೇಕ ಒಳಪಂಗಡಗಳಿದ್ದು, ಆಮೇಲೆ ಈ ಬೆಂಗಳೂರಿನ ರೆಡ್ಡಿಗಳು, ಉತ್ತರ ಕರ್ನಾಟಕದ ರೆಡ್ಡಿಗಳು ಎಂಬಂಥ ಒಂದು ಪರಿಕಲ್ಪನೆ ನಾವಿದ್ದೀವಿ. ಅದನ್ನು ಇಬ್ಬರು ನಾಯಕರು, ಸನ್ಮಾನ್ಯ ಎಚ್ ಕೆ ಪಾಟೀಲ್, ರಾಮಲಿಂಗಾರೆಡ್ಡಿಯವರು ನಮ್ಮ ವಿಮಲಾನಂದ ಸ್ವಾಮಿಗಳ ನೇತೃತ್ವದೊಳಗೆ ಇಡೀ ರಾಜ್ಯದ ಜನತೆಯ ಮನಸ್ಸನ್ನು ಕೂಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರೊಳಗೆ ಯಶಸ್ವಿನೂ ಆಗಿದ್ದಾರೆ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ನಾನು ಮೊದಲನೇ ಸಾರಿ ಇಲ್ಲಿ ಬರ್ತಾ ಇದ್ದೀನಿ ಈ ಜಾಗೆಗೆ. ಅದರ ಒಂದು ಮಾತು ನೆನಪಿರಲಿ, ನಾನು ಮೊನ್ನಿನ ಚುನಾವಣೆ ಮಹಾಭಾರತ ಯುದ್ಧದೊಳಗೆ ಹೆಂಗಿತ್ತು ಹಂಗಿತ್ತು ನನ್ನ ಸ್ಥಿತಿ. ಆದರೆ ಅವತ್ತಿನ ದಿನಮಾನದೊಳಗೆ 2 ಸಮಾಜಗಳನ್ನ ಒಗ್ಗೂಡಿಸಿದವರು ನಮ್ಮ ಗಾಣಿಗೆ ಸಮಾಜದ ಗುರುಗಳು, ವಿಮಲಾನಂದ ಗುರುಗಳು. ರೆಡ್ಡಿ ಮತ್ತು ಗಾಣಿಗೆ ಸಮಾಜವನ್ನು ಒಂದುಗೂಡಿಸಿ ನನ್ನ ಗೆಲುವಿನಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ನಾನು ಅವ್ರಿಗಿಬ್ಬರಿಗೂ ಈ ಸಂದರ್ಭದೊಳಗೆ ನಾನು ಎಷ್ಟೇ ಧನ್ಯವಾದಗಳನ್ನು ಹೇಳಿದರು ಕಡಿಮೆ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಆಶಕ್ಕ ಕುಂತಾಳೆ ನಮಗೆ. ನಾ ಏನು ಹೇಳಿದ್ನ ಆಗಲೇ ಗುರುಗಳಿಗೆ, MB ಪಾಟೀಲ್ ಗೆಲುವಿನೊಳಗೆ 70% ಆಶಕ್ಕನ ಪಾಲ. ಇವತ್ತು ಅವ್ರ ಮನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು 30% ಅಷ್ಟೇ MB ಪಾಟೀಲ್ರು. MB ಪಾಟೀಲ್ರು ಸಹಿತ ನೀರಾವರಿ ಸಚಿವರಾಗಿ ನಮ್ಮ ಭಾಗದವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸನ್ಮಾನ್ಯ ಎಚ್ ಕೆ ಪಾಟೀಲ್ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ರಾಮಲಿಂಗಾರೆಡ್ಡಿಯವರು ಸಹಿತ ಯಾವುದೇ ಖಾತೆಯನ್ನು ಕೊಟ್ಟರು ಸಹಿತ ಇವರಿಬ್ಬರು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ ಇವತ್ತು ಸಮಾಜ ಏನು ಒಂದು ಮಾಡಿದ್ದಾರೆ. ಪೂಜ್ಯ ವಿಮಲಾನಂದ ಸ್ವಾಮಿಗಳು ನಮ್ಮ ಅವಳಿ ಜಿಲ್ಲೆಯಲ್ಲಿ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂಥ ಊರೊಳಗೆ ಇಂಥ ಮನೆಗೆ ಹೋಗಿಲ್ಲ ಅನ್ನೋದು ಸಾಧ್ಯನೇ ಇಲ್ಲ. ಪ್ರತಿಯೊಂದು ಮನೆಗಳಿಗೆ ಭೇಟಿ ಕೊಟ್ಟು ಸಮಾಜವನ್ನು ಒಗ್ಗೂಡಿಸುವಲ್ಲಿ ಇವತ್ತು ವಿಮಲಾನಂದ ಸ್ವಾಮಿಗಳ ಪಾತ್ರ ಭಾಳ ದೊಡ್ಡದು. ಇದನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು, ಈ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ. ಅಂದ್ರೆ ಇದನ್ನು ನೋಡಿದ್ರೆ ಪ್ರತಿಯೊಬ್ಬರಿಗೆ ಏನೋ ಒಂದು ಸಹಾಯ ಮಾಡಬೇಕು ಅನ್ನೋಂಥ ಮನಸ್ಸು ಬರ್ತೈತಿ. ಆ ಕೆಲಸ ಮಾಡಬೇಕು. ಹೇಳಿದ್ನಲ್ಲ, ನಮ್ಮ ಹಿಂದೆ ನಾಯಕರಿದ್ದರು, ಹಿರಿಯರಿದ್ದರು, ಈಗ ಅದಾರೆ. ಯಾರಿದ್ದಾರೆ? ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು, ಎಚ್ ಕೆ ಪಾಟೀಲ್ 2 ಕಣ್ಣು, ನಮ್ಮ ಸಮಾಜ 2 ಕಣ್ಣು ಇದ್ದಂಗೆ ಇದ್ದಾರೆ. ಅವರ ಹಿರಿತನದೊಳಗೆ, ಅವ್ರ ನೇತೃತ್ವದೊಳಗೆ ವಿಮಲಾನಂದ ಸ್ವಾಮಿಗಳು ನಮ್ಮ ಗಾಣಿಗೆ ಸಮಾಜ ಇಬ್ಬರು ಅಣ್ಣ ತಮ್ಮ ಇರ್ಲಾಕಿಲ್ಲ, ಆ ನಮೂನಿ ಅವಳಿ ಜವಳಿ ಇದ್ದಾರೆ. ಅವರು ಭಾಳ ಉತ್ತಮ ರೀತಿಯೊಳಗೆ ಇಬ್ಬರು ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಹೃದಯದಿಂದ ಕೆಲಸ ಮಾಡಲಿಕ್ಕೆ ಅವರಿಬ್ಬರಿಗೂ ಸಹಿತ ನಮ್ಮ ಸಹಾಯ ಸಹಕಾರ ಇರಲಿ, ಅವರಲ್ಲಿ ನಮ್ಮ ಭಕ್ತಿ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಏನು ಇಂಥ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾನೆ ಆಮೇಲೆ ಸಹಿತ ಧನ್ಯವಾದ ಹೇಳಿ ನಿಮ್ಮಲ್ಲಿಗೆ ನಮಸ್ಕರಿಸಿ 2 ಮಾತುಗಳನ್ನು ಮುಗಿಸ್ತೇನೆ. JT ಪಾಟೀಲ್ಗೆ ಶರಣಾರ್ಥಿಗಳು. ನಮ್ಮ ಆಶಕ್ಕ ಪಾಟೀಲ್ ಅವರು ದಯಮಾಡಿ 2 ಮಾತನ್ನು ಹಂಚ್ಕೋಬೇಕಾಗಿ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ದಿನ ಇವತ್ತು ವಿಮಲಾನಂದ ಸ್ವಾಮೀಜಿ ಅವರು ಮಾಡಿಟ್ಟಿರ್ತಕ್ಕಂಥ ಈ ಅದ್ಭುತ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಮಲಾನಂದ ಪೂಜ್ಯರಿಗೆ ನಮಸ್ಕರಿಸಿ, ಬಸವಾನಂದ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ, ಇಲ್ಲಿ ಮುಂದೆ ಸೇರಿದಂಥ ಎಲ್ಲ ನನ್ನ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ನನಗೆ ಇಲ್ಲಿ ತವ್ರ ಮನೆಗೆ ಬಂದಷ್ಟು ಖುಷಿಯಾಗಿದೆ. ನಾನು ತವ್ರ ಮನೆಗೆ ಬಂದ್ರೂ ಇಷ್ಟ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಇವತ್ತು ನಿಜವಾಗ್ಲೂ ನನ್ನ ತವ್ರ ಮನೆಯನ್ನು ಒಂದು
ಸಮಾಜವನ್ನು ಕಟ್ಟಿದಂಥ ತವ್ರ ಮನೆ ಆಗೈತೆ ಇದು ನಮ್ಮ ವೇಮಾನಂದ ಸ್ವಾಮೀಜಿ ಅವರಿಂದ. ನನ್ನ ಕಣ್ಣು ತೆಗೆಸಿದ್ರು ಅವರು. ಇಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಕಟ್ಟಿರ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾಡಿದಾರಂತ ನೋಡೋಕ್ಕೂ ನನಗೆ ಖುಷಿ ಆಯಿತು. ತಾಯಂದ್ರೆ ನಾನು ನೋಡ್ತಾ ಇದ್ದೀನಿ, ಇಲ್ಲೆಲ್ಲ ತಾಯಂದ್ರು ಇಷ್ಟು ಮಳೆ ಬಂದ್ರೂ ಅತ್ಯಂತ ಶಾಂತ ರೀತಿಯಾಗಿ ತಾವೆಲ್ಲರೂ ಕೇಳ್ತಾ ಇದ್ದೀರಿ. ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನಿಮ್ಮದು. ಸ್ವಾಮೀಜಿಯವ್ರನ್ನ ನಾನು ಒಂದು 15 ವರ್ಷದಿಂದ ಭೇಟಿಯಾದಾಗ ಗೊತ್ತಿತ್ತು, ಸ್ವಾಮೀಜಿಯವರು ಆಂಧ್ರದಿಂದ ಬಂದು ಇಲ್ಲಿ ನೆಲೆಸಿ ಎಲ್ಲರ ಅಭಿವೃದ್ಧಿಗಾಗಿ ಇಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಂತ. ಅಂಥ ಪುಣ್ಯವಂತರನ್ನು ಪಡೆದಂಥ ನಾವು ನೀವು ಎಲ್ಲರೂ ಧನ್ಯರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಮಾಡಿರ್ತಕ್ಕಂಥ ಈ ಕೆಲಸಕ್ಕೆ ರಾಮಲಿಂಗಾರೆಡ್ಡಿ ಸರ್ ಅವ್ರದ್ದು ತುಂಬ ಪ್ರೋತ್ಸಾಹ ಇದೆ. ನಮ್ಮ ಎಚ್ ಕೆ ಪಾಟೀಲ್ ಅಣ್ಣವ್ರದ್ದು ಪ್ರೋತ್ಸಾಹ ಇದೆ, ಜೆ ಟಿ ಪಾಟೀಲ್ ಮಾಮಾರ್ದು ಇದೆ, ನಮ್ಮ ಎಲ್ಲ ಇಲ್ಲಿ ಕೂಳ್ತಿರ್ತ ಎಲ್ಲ ಮಾನ್ಯರದ್ದು ಪ್ರೋತ್ಸಾಹ ತುಂಬ ಇದೆ ಅನ್ನೋದನ್ನು ಕೇಳಿನೂ ನನಗೆ ತುಂಬ ಖುಷಿ ಆಯಿತು. ನಾನು ಇಲ್ಲಿ ಬಂದಿದ್ದೀನಿ, ಬಟ್ ಅವ್ರು ಅಳಿಯಂದ್ರಾದಂಥ ಎಂ ಬಿ ಪಾಟೀಲ್ರು ಇವಾಗ ಮಂತ್ರಿ ಆಗಿರೋದ್ರಿಂದ, ಇದಕ್ಕೆ ಹಿಂದೆ ನೀರಾವರಿ ಮಂತ್ರಿ ಆಗಿದ್ದರು, ಇವಾಗ ಬೇರೆ ಪೋರ್ಟ್ಫೋಲಿಯೋದಲ್ಲಿ ಮಂತ್ರಿ ಆಗಿದ್ದಾರೆ. ಬಟ್ ಅವರಿಂದ ನಾನು ಸಾಧ್ಯವಾದಷ್ಟು ಈ ವಿದ್ಯಾಭ್ಯಾಸಕ್ಕೆ ವೇಮಾನಂದ ಸ್ವಾಮೀಜಿ ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೂ ಸಹಕಾರ ಮಾಡಿ ಕೊಡೋ ಅಂತ ನಾನು ಕೇಳ್ಕೊತೀನಿ. ತಮ್ಮೆಲ್ಲರ ಆಶೀರ್ವಾದನೂ ಅವ್ರ ಮೇಲೇನೂ ಇರಲಿ, ನನ್ನ ಮೇಲೇನೂ ಇರಲಿ ಅಂತ ಕೇಳಿ ನಂದು 2 ಮಾತುಗಳನ್ನು ಮುಗಿಸ್ತೀನಿ. ಆಶಾ ಪಾಟೀಲ್ ಅವರಿಗೆ ಶರಣಾರ್ಥಿಗಳು. ನಮ್ಮ ಯಲಹಂಕದ ಮುನ್ರೆಡ್ಡಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಕೆಳಗೆ ಕೂತಿದ್ದಾರೆ, ಅವ್ರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ನಮ್ಮ ನಾರಾಯಣ ಹಾದಿಮನಿ ಬಾಗಲಕೋಟೆ ಅವರು ದಯಮಾಡಿ ಗೌರವ ಸ್ವೀಕಾರವನ್ನ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ವೇಮಾನಂದ ಸ್ವಾಮೀಜಿಯವರು ನಮ್ಮ ಹಾದಿಮನಿ ನಾರಾಯಣ ಸ್ವಾಮೀಜಿಯವರ ಜೊತೆಗೆ ಅತ್ಯಂತ ಪ್ರೀತಿಯ ಗೆಳೆಯರ ರೀತಿಯಲ್ಲಿ ಸ್ವಾಮೀಜಿಯವ್ರ ಜೊತೆಗಿದ್ದಾರೆ. ನಮ್ಮ ಅಶೋಕ್ ಬೆಂಗಳೂರು ಅವರು ಕೂಡ ವೇದಿಕೆ ಮೇಲೆ ಬಂದು ಸ್ವಾಮೀಜಿಯವರ ಗೌರವ ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮುನ್ರೆಡ್ಡಿ ಅವರು ಯಲಹಂಕ ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತೇನೆ. ಅವ್ರು ಬಂದು ಸ್ವೀಕರಿಸಬೇಕು ಗೌರವ ಸಮರ್ಪಣೆಯನ್ನ. ನಮ್ಮ ನಾರಾಯಣ ಹಾದಿಮನಿ, ಅಶೋಕ್ ಬೆಂಗಳೂರು, ನಮ್ಮ ಹುನಗುಂದದ ಶಾಸಕರು 1-2 ಮಾತುಗಳನ್ನು ಆಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಯೋಗಿ ವೇಮನ ಸಂಸ್ಥಾನ ಮಠದ ಪೂಜ್ಯರಾದ ವೇಮಾನಂದ ಸ್ವಾಮೀಜಿಯವರ ಪಾದಾರಂಧಗಳಲ್ಲಿ ಕೂಡ ಪಣಮಟ್ಟು, ನಮ್ಮ ಗಾಣಿಗೆ ಗುರುಪೀಠದ ಸ್ವಾಮೀಜಿಯವರ ಪಾದಾರಂಧಗಳು ಕೂಡ ಪಣಮಟ್ಟು, ವೇದಿಕೆ ಮೇಲೆ ಆಸೀನರಾಗಿರುವಂಥ ಕರ್ನಾಟಕ ಸರ್ಕಾರದ ಸಚಿವರಿರುವರು, ಈಗ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಎಸ್ ಕೆ ಪಾಟೀಲ್ರು ಹಿರಿಯರವರು, ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನಮ್ಮ ಹಾಲಿ ಹಾಗೂ ಮಾಜಿ ಶಾಸಕರೇ ಹಾಗೂ ಸಮಾಜದ ಎಲ್ಲ ಗಣ್ಯಮಾನ್ಯರೇ, ಗುರು ಹಿರಿಯರೇ, ಹಾಗೂ ಇಲ್ಲಿ ನಡೆದಿರುವಂಥ ಯಾವತ್ತೂ ಸಮಾಜದ ಬಂಧುಗಳೇ, ತಾಯಂದಿರೇ, ಭಾಳ ಅದ್ಭುತವಾದ ಕೆಲಸವನ್ನು ಮಾನ್ಯ ಪೂಜ್ಯ ವೇಮಾನಂದ ಸ್ವಾಮೀಜಿಯವರು ಮಾಡಿದ್ದಾರೆ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೀನಿ. ಅವರು ಇಲ್ಲಿ ಆಂಧ್ರದಿಂದ ಇಲ್ಲಿಗೆ ಬಂದು 10 ವರ್ಷದಿಂದನೇ ಬಂದು ತಮ್ಮ ಆಂಧ್ರದಲ್ಲಿರ್ತಕ್ಕಂಥ ಸ್ವಂತ ಆಸ್ತಿಯನ್ನು ಮಾರಾಟ ಮಾಡಿ ಈ ರೀತಿಯ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು ಭಾಳ ನಮ್ಮ ಸಮಾಜಕ್ಕೆ ಒಂದು ಗೌರವ ಕಿರೀಟವನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ಇವತ್ತು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅವರ ಒಂದು ಗುರಿ ಏನಿದೆ, ಈಗಾಗಲೇ ಜೆ ಟಿ ಪಾಟೀಲ್ ಹೇಳಿದಾಗೆ ನಮಗೆ ನಾಯಕರು ಇದ್ದಾರೆ, ಆದರೆ ಗುರು ಇರಲಿಲ್ಲ. ಇವತ್ತು ನಮ್ಮ ಸಮಾಜಕ್ಕೆ ಒಬ್ಬ ವೇಮಾನಂದ ಸ್ವಾಮೀಜಿಗಳು ಗುರುಗಳಾಗಿ ಬಂದಿದ್ದರಿಂದ ಇವತ್ತು ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ, ಸಮಾಜಕ್ಕೆ ಸಮಾಜದ ಯಾವ ಕಡು ಬಡವ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸೋದ್ರ ಮುಖಾಂತರ ಆ ಬಡ ಕುಟುಂಬಗಳನ್ನು ಕೂಡ ಎತ್ತತಕ್ಕಂಥ ಕೆಲಸವನ್ನು ಪೂಜ್ಯರು ಮಾಡ್ತಾರೆ. ಅವರಿಗೆ ಅಭಿನಂದನೆಗಳನ್ನು ನಿಮ್ಮ ಪರವಾಗಿ ನನ್ನ ಪರವಾಗಿ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಒಂದ್ಸಲ ಆತ್ಮಹತ್ಯೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೊಡ್ಡನಗೌಡರಿಗೆ ಶರಣಾರ್ಥಿಗಳು. ನಮ್ಮ ಮಾಂತೇಶ್ ಬಿರಾದವರು ಬಸವತತ್ವ ಪಾಲಕರು, ಬಸವತತ್ವ ನಿಷ್ಠರು, ಇಳಕಲ್ ಮಾಂತಪ್ಪಗಳ ಶಿಷ್ಯರು, ಎಂ ಬಿ ಪಾಟೀಲ್ ಅವರ ಸಂಬಂಧಿಕರು ಆದಂಥ ನಮ್ಮ ಶ್ರೀಯುತ ಮಾಂತೇಶ್ ಬಿರಾದರ್ ಅವರು ಬಂದು ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕು. ಒಳ್ಳೆ ವಾಗ್ಮಿಗಳು, ಕವಿಗಳು, ಸಹೃದಯರು, ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಿ ನಮ್ಮ ಮಾಂತೇಶ್ ಬಿರಾದರ್ ಅವರಿಗೆ. ಬಹಳ ಮುಖ್ಯವಾದಂಥ ವೇದಿಕೆಗೆ ಬರ್ತಾ ಇದ್ದೀವಿ. ಮುಖ್ಯವಾಗಿ ಈ ಒಂದು ಸಮಾರಂಭಕ್ಕೆ, ಇಡೀ ಸಮಾರಂಭದಲ್ಲಿ ನಮಗೆ ಕಳೆಗಟ್ಟುವಂತ ಇರುವರು
ಈ ಸಮುದಾಯದ 2 ಕಣ್ಣುಗಳು, ಈ ಮಠದ ಕಣ್ಣುಗಳು ಆದಂಥ ಶ್ರೀಯುತ ಹನುಮಂತ ಗೌಡ ಕೃಷ್ಣಗೌಡ ಪಾಟೀಲ್ ಅಂದರೆ ಶ್ರೀಯುತ HK ಪಾಟೀಲ್ ಅವರು ಕಾನೂನು ಹಾಗೂ ಪ್ರವಾಸೋದ್ಯಮ ಸಚಿವರು ಈ ವೇದಿಕೆಯನ್ನು ಕುರಿತು ಮಾತನಾಡೋದಕ್ಕಿಂತ ಮುಂಚೆ ಒಂದು ಮನವಿ. ನಮ್ಮ ಹರಿಹರ ತಾಲೂಕಿನ 50-60 ಹಳ್ಳಿಗಳಿಗೆ ಹೊಲಕ್ಕೆ ನೀರು ಬೇಕು. ಬೈಲಿನ ಪಾದ ಯೋಜನೆಯನ್ನು ತಾವು ಈ ಹರಿಹರ ತಾಲೂಕಿಗೆ ಮಾಡಿಕೊಡಬೇಕು, ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಂತಾರೆ ಅಂತ ನಾನು ಕೇಳ್ಕೊಳ್ತೇನೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಈ ವೇದಿಕೆಗೆ ಅವ್ರಿಗೆ ಆಮಂತ್ರಣ ಮಾಡೋಣ. ನನ್ನ ಮಾತು ಪ್ರಾರಂಭ ಮಾಡುವ ಮೊದಲು ವೇಮನಾನಂದ ಸ್ವಾಮಿಗಳು ನಮಗೆಲ್ಲರಿಗೂ ಸನ್ಮಾನ ಮಾಡಿಸಿದರು. ಇನ್ನೊಬ್ಬರು ಅತ್ಯಂತ ಸನ್ಮಾನಕ್ಕೆ ಅರ್ಹರಾಗಿರ್ತಕ್ಕಂಥವ್ರು. ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಇಲ್ಲಿ ಏನು ನಡೆದಿದೆ ರಚನಾತ್ಮಕ ಕೆಲಸ, ಇದರ ಹಿಂದೆ ಸ್ನೇಹಿತನಾಗಿ ಸ್ಥೈರ್ಯ ನೀಡಿರ್ತಕ್ಕಂಥ ವನಶ್ರೀ ಮಠದ ಬಸವಲಿಂಗ ಸ್ವಾಮಿಗಳು, ಬಸವಕುಮಾರ ಸ್ವಾಮಿಗಳು, ವೇಮನಾನಂದ ಸ್ವಾಮಿಗಳ ಅತ್ಯಂತ ಆತ್ಮೀಯ ಸ್ನೇಹಿತರು, ಮಾರ್ಗದರ್ಶಕರು 2. ಅವರ ಸನ್ಮಾನ ಆದಮೇಲೆ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ. ದೊರೆತನ ದೂರ ಇರಿಸಿ ಚಪಲತೆಯೆಲ್ಲ ತ್ಯಜಿಸಿ ಅರಿವಿನ ದೀಪ ಉರಿಸಿ ನಡೆದನು ರಾಮ ವಿರಾಗಿ ತಂದೆಯ ಆಳದಿಗಾಗಿ. ರಾಮನು ಪ್ರೇಮದ ಮೂರ್ತಿ, ಸತಿ ಸೀತೆಯು ರಾಮನ ಸ್ಫೂರ್ತಿ. ಭೂಮಿಯ ಗೆದ್ದನೆ ರಾಜ್ಯ, ಮನದಾಸೆಯ ಗೆದ್ದವ ಪೂಜ್ಯ. ಬದುಕೆ ವಿಧಿ ಸೂತ್ರವು ಮಾನವ ನೆಪ ಮಾತ್ರ. ಸಾಧಿಸಿ ಹರಿಯ ಸಿರಿ ತ್ಯಾಗವೇ ನಿಜ ಧರ್ಮ. ಆದವೇ ನಿಜ ಧರ್ಮ. ತ್ಯಾಗವೇ ನಿಜ ಧರ್ಮ. ತ್ಯಾಗವೇ ನಿಜ ಧರ್ಮ. ಧೂಳು ಎನಿಸಿ ದೊರೆತನ ದೂರ ಇರಿಸಿ ಚಪಲತೆಯೆಲ್ಲ ತ್ಯಜಿಸಿ ಅರಿವಿನ ದೀಪ ಉರಿಸಿ ನಡೆದನು. ಮಹಾಯೋಗಿ ವೇಮನ ಸಂಸ್ಥಾನ ಮಠದ ದಶಮಾನೋತ್ಸವದ ಈ ಪವಿತ್ರ ಸಮಾರಂಭದಲ್ಲಿ 2ನೇ ದಿನದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಆತ್ಮೀಯರು, ಸಾರಿಗೆ ಹಾಗೂ ಮುಜರಾಯಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರೇ, ಈ ಕಾರ್ಯಕ್ರಮದಲ್ಲಿ ಅಭಿಮಾನದಿಂದ ಪಾಲ್ಗೊಂಡಿರ್ತಕ್ಕಂಥ ಹಿರಿಯ ಶಾಸಕರು ಬಂಧುಗಳು ಆದ ಸನ್ಮಾನ್ಯ JT ಪಾಟೀಲ್ರವರೇ, ರಾಣೆಬೆನ್ನೂರಿನ ಶಾಸಕರು ಯುವಕ ಮಿತ್ರರು ಆದ ಪ್ರಕಾಶ್ ಕೋಳಿವಾಡ್ರವರೇ, ನಮ್ಮೆಲ್ಲರ ಸಹೋದರಿ ಸ್ನೇಹಿತರಾದ ಕೈಗಾರಿಕಾ ಸಚಿವರಾದ MB ಪಾಟೀಲ್ರ ಧರ್ಮಪತ್ನಿ, ಅವರ ಗೆಲುವಿಗೆ, ಅವರ ಸ್ಥೈರ್ಯ, ಅವರ ಈ ಯಶಸ್ಸಿಗೆ ಕಾರಣ ಆಗಿರ್ತಕ್ಕಂಥ
ಸಹೋದರಿ ಶ್ರೀಮತಿ ಆಶಾ ಪಾಟೀಲ್ರವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸನ್ಮಾನ್ಯ ದೊಡ್ಡನಗೌಡ್ರೆ, ಜಯರಾಮ್ ರೆಡ್ಡಿಯವರೇ, ಒಂಟಗೋಡಿಯವರೇ, ಶೇಖರ್ ರೆಡ್ಡಿಯವರೇ, ಕೃಷ್ಣ ರೆಡ್ಡಿಯವರೇ, ಸೋಮಶೇಖರ್ ರೆಡ್ಡಿಯವರೇ, ಆನಂದ್ ರೆಡ್ಡಿಯವರೇ, ಐನಾಥ್ ರೆಡ್ಡಿಯವರೇ, ಡಾಕ್ಟರ್ ಸೋನ್ವಾಲ್ಕರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನೆರೆದಿರ್ತಕ್ಕಂಥ ವೇಮನಾನಂದ ಪೀಠದ ಅಭಿಮಾನಿಗಳೇ, ನಮ್ಮ ಸಮುದಾಯದ ಪ್ರಮುಖರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಈ ಕಾರ್ಯಕ್ರಮ ಈ 10 ವರ್ಷದ ಸಾಧನೆ, ಈ 10 ವರ್ಷದಲ್ಲಿ ನಾವು ಏನು ನಡೆದಿದ್ದೇವೆ, ಏನು ಮಾಡಿದ್ದೇವೆ ಅನ್ನುವಂಥ ಸಿಂಹಾಲೋಕನ ಮಾಡುವ ಈ ಶುಭ ಪ್ರಸಂಗದಲ್ಲಿ ನಮ್ಮೆಲ್ಲರಿಗೆ ಅಭಿಮಾನ ತರುವ ರೀತಿಯಲ್ಲಿ ವೇಮನಾನಂದ ಮಹಾಸ್ವಾಮಿಗಳು ಕೆಲಸ ಮಾಡಿದ್ದಾರೆ ಅನ್ನೋದು ಇಲ್ಲಿ ನೆರೆದಿರ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೇವೆ. ವೇಮನರದ್ದು ಒಂದು ಮಾತು, ವಿಶೇಷವಾಗಿ ಆಂಗ್ಲ ಮೇಧಾವಿ ಹೇಳುವಾಗೆ, ಬೈ ಕ್ರೇವಿಂಗ್ ಇಟ್ ಕಮ್ಸ್ ನಾಟ್, by rejecting it goes not, it is but the fruit of your own action. ನೀನು ಬೇಕು ಎನ್ನಲು ಬರದು, ಬೇಡವೆನ್ನಲು ಬಿಡದು, ನೀನು ಮಾಡಿದ ಕರ್ಮ ಕಂಠಿ ಫಲವದು. ವೇಮನಾನಂದ ಸ್ವಾಮಿಗಳಿಗೆ 10 ವರ್ಷದಾಗ ಇಷ್ಟು ಕೆಲಸ ಮಾಡ್ತೀನಿ ಅಂತೇಳಿ ಪ್ರಾರಂಭದಲ್ಲಿ ಅವ್ರಿಗೆ ಅನಿಸಿತ್ತೋ ಇಲ್ಲೋ ಗೊತ್ತಿಲ್ಲ. ಹಿಂಗಾಗುತ್ತ ಅಂತ ಅವ್ರಿಗೆ ಅನಿಸಿರ್ಲಿಕ್ಕಿಲ್ಲ. ಆಧ್ಯಾತ್ಮ ಲೋಕದಲ್ಲಿರ್ತಕ್ಕಂಥ ಅವರು ಲೌಕಿಕದಿಂದ ದೂರ ಸರಿದು ಸಾಧನೆ ಮಾಡಬೇಕನ್ನುವಂಥ ಆ ಉತ್ಕಟೇಚ್ಛೆಯನ್ನು ಹೊಂದಿರತಕ್ಕಂಥ ಆ ಸುಶಿಕ್ಷಿತ ತಂತ್ರಜ್ಞಾನವನ್ನು ಅರಗಿಸಿಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಚನ ಅನ್ನುವ ಆ ತತ್ವದ ಹಿನ್ನೆಲೆಯಲ್ಲಿ ಹೆಜ್ಜೆ ಹಾಕ್ತಕ್ಕಂಥವರು ಇವತ್ತು ಈ ದೊಡ್ಡ ಸಾಧನೆಯನ್ನು ಏನು ಮಾಡಿದ್ದಾರೆ, ಈ ರಚನಾತ್ಮಕ ಕೆಲಸ ಏನು ಮಾಡಿದ್ದಾರೆ, ಇದಕ್ಕೆ ನಾವೆಲ್ಲ ಅವರಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅವರಿಗೆ ಸಹಕಾರ ಹಸ್ತ ನೀಡಿರ್ತಕ್ಕಂಥ, ಸಹಾಯ ಹಸ್ತ ನೀಡಿರ್ತಕ್ಕಂಥ, ಅವ್ರಿಗೆ ಬಲವನ್ನು ನೀಡಿರ್ತಕ್ಕಂಥ ಆ ಕೈಗಳು ಸಾಕಷ್ಟಿರ್ಬೋದು. ಆದರೆ ಒಂದು ಕೆಲಸ ಪ್ರಾಮಾಣಿಕವಾಗಿ ಆಗ್ತೈತಿ, ಒಳ್ಳೆ ಕೆಲಸ ಆಗ್ತದ, ನಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ತದ, ರಾಜ್ಯಕ್ಕೆ ಒಳ್ಳೇದಾಗ್ತದ, ದೇಶಕ್ಕೆ ಒಳ್ಳೇದಾಗ್ತದ ಅನ್ನೋದು ಆ ವಿಶ್ವಾಸ ಜನರಲ್ಲಿ ಕುದುರಿದಾಗ, ಆ ವಿಶ್ವಾಸಾರ್ಹತೆಯನ್ನು ಮೂಡಿಸಿದಾಗ ಸಹಾಯ ಭಗವಂತ ಏನು ಮಾಡಬೇಕೋ ಅದನ್ನು ಜನರ ಮೂಲಕ ಮಾಡ್ತಾರೆ. ಆ ರೀತಿಯ ಸಹಾಯ ಅವರಿಗೆ ಈ 10 ವರ್ಷದಲ್ಲಿ ಸಿಕ್ಕಿದೆ ಅನ್ನೋದಕ್ಕೆ ಇದೇ ದ್ಯೋತಕ. ನನಗೆ ನಿಜವಾಗಿಯೂ ಭಾಳ ಅಭಿಮಾನ ಅನ್ನಿಸ್ತದೆ. ನಾವೆಲ್ಲ ಗೆಳೆತನದ ಬಗ್ಗೆ ಮಾತಾಡ್ತೀವಿ. ಇಲ್ಲಿರ್ತಕ್ಕಂಥ ನಾನಾಗಲಿ, ರಾಮಲಿಂಗ ರೆಡ್ಡಿ ಅವರಾಗಲಿ, JT ಪಾಟೀಲ್ರಾಗಲಿ, ಡಾಕ್ಟರ್ ಸೋನ್ವಾಲ್ಕರ್ ಆಗಲಿ, ನಾವೆಲ್ಲ ಗೆಳೆತನ ಅಂದ್ರೆ ಹೆಂಗಿರಬೇಕು, ಗೆಳೆತನ ಅಂದ್ರೆ ಹಿಂಗಿರಬೇಕು, ನಾವ ಗೆಳೆಯರಾಗಿರೋದು ಭಾಳ ಏನು ತೊಂದರೆ ಇಲ್ಲರಿ.
ಆದರೆ ಈ ಕಲುಷಿತ ಸಮಾಜದೊಳಗೆ ಇಬ್ಬರು ಭಿನ್ನವಾಗಿರ್ತಕ್ಕಂಥ ಜಾತಿಗೆ ಸಂಬಂಧಪಟ್ಟವರು ಇಬ್ಬರು ಒಂದಾಗಿ ದೇಹ ಎರಡು ಹೃದಯ ಒಂದು ಅನ್ನೋ ಹಾಗೆ ಕೂಡಿ ಕೆಲಸ ಮಾಡ್ತಕ್ಕಂಥ ವೇಮನಾನಂದ ಸ್ವಾಮಿಗಳ ಸ್ನೇಹಿತರಾದ ಬಸವಕುಮಾರ ಸ್ವಾಮಿಗಳದು ಅವರ ತ್ಯಾಗ ಅನ್ರಿ, ಅವರು ನೀಡ್ತಕ್ಕಂಥ ಬಲ ಅನ್ರಿ, ಅವರಲ್ಲಿರ್ತಕ್ಕಂಥ ಔದಾರ್ಯದ ಮನಸ್ಸನ್ರಿ, ಲಾರ್ಜ್ ಹಾರ್ಟೆಡ್ನೆಸ್ ಅಂತ ನಾವೇನಂತೀವಿ, ಆ ವಿಶಾಲ ದೃಷ್ಟಿ, ಅದನ್ನು ನಾ ಈ ಸಂದರ್ಭದಲ್ಲಿ ಕೊಂಡಾಡಲೇಬೇಕು. ವೇಮನಾನಂದ ಸ್ವಾಮಿಗಳಿಗೆ ಈ ಅಭಿನಂದನೆ ಹೇಳುವಾಗ ನಮಗೆ ಪೂರ್ಣ ಅನಿಸೋದಿಲ್ಲ, ನಾವೆಲ್ಲ ಅಭಿನಂದನೆ ಪೂರ್ಣ ಹೇಳಿದ್ವಿ ಅಂಥೇಳಿ. ವೇಮನಾನಂದ ಸ್ವಾಮಿಗಳು ಹಾಗೂ ಬಸವಕುಮಾರ ಸ್ವಾಮಿಗಳು ಇಬ್ಬರಿಗೂ ಈ ಒಂದು ಒಟ್ಟು ಯಶಸ್ಸಿನೊಳಗೆ ಅವ್ರದ್ದು ಪಾತ್ರ ಇದೆ. ಅವರಿಬ್ಬರನ್ನೂ ಸಹಿತ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವೇಮನಾನಂದ ಸ್ವಾಮಿಗಳದು ಕನಸು ಅತ್ಯಂತ ಅಭೂತಪೂರ್ವವಾಗಿದ್ದೆ. ನೀವು ಅವರು ಏನು ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಅದು ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಪ್ರತಿಷ್ಠಾನ ಇರಲಿ, KH ಪಾಟೀಲ್ ರೂರಲ್ ಫೌಂಡೇಶನ್ ಇರಲಿ, ಮುರುಗೇಂದ್ರ ಶಿವಯೋಗಿ ಪ್ರಸಾದ ನಿಲಯ ಇರಲಿ, ಶ್ರೀಮತಿ ಪಿಲ್ಲಮ್ಮ ಹಾಗೂ ವೆಂಕಟರೆಡ್ಡಿ ಮೆಮೋರಿಯಲ್ ಮೆಡಿಕಲ್ ಅಕಾಡೆಮಿ ಇರಲಿ, ಮಾನ್ಯ ರಾಮಲಿಂಗ ರೆಡ್ಡಿಯವರ ತಂದೆ ತಾಯಿಯವರು ಇವರೊಬ್ಬರು ಶ್ರೀಮತಿ ಪಿಲ್ಲಮ್ಮ ಹಾಗೂ ವೆಂಕಟರೆಡ್ಡಿಯವರು, ಜ್ಞಾನಾಕ್ಷಿ ವಿದ್ಯಾನಿಕೇತನ ಇರಲಿ, ಸಾವಿತ್ರಮ್ಮ ದಾಸರೆಡ್ಡಿ ಗರ್ಲ್ಸ್ ಹಾಸ್ಟೆಲ್ ಇರಲಿ, ಮಹಾಯೋಗಿ ವೇಮನ PU ಕಾಲೇಜ್ ಇರಲಿ, ಕರ್ನಾಟಕ ರೆಡ್ಡಿ ಜನಸಂಘದ ಹಾಸ್ಟೆಲ್ ಇರಲಿ, CK ವಂಟಕೋಡಿಯವರ ಡಿಗ್ರಿ ಕಾಲೇಜ್ ಇರಲಿ, SR ಪಾಟೀಲ್ ಮೆಮೋರಿಯಲ್ ಪಬ್ಲಿಕೇಶನ್ಸ್ ಇರಲಿ, GM ಸುನ್ಗಾ ಮೆಮೋರಿಯಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಸೆಂಟರ್ ಇರಲಿ, ನಾರಾಯಣ ರೆಡ್ಡಿಯವರ ಮೆಮೋರಿಯಲ್ ನ್ಯಾನೋ ಆ್ಯಂಡ್ ಮಟೀರಿಯಲ್ ಸೈನ್ಸ್ ಸೆಂಟರ್ ಇರಲಿ, ಈ ಸಂಸ್ಥೆಗಳು ಇವತ್ತು ಇವೆಲ್ಲದಾವು ಅಂತ ನೀವು ಕೇಳ್ಬೋದು. ಇವೆಲ್ಲದವ್ರಿ, ಇದೊಂದು ಸಣ್ಣದೈತ್ರಿ, ಇದು ಸ್ವಲ್ಪ ದೊಡ್ಡದಾಗೈತ್ರಿ, ಇದನ್ನು ಹೋದ ವರ್ಷ ಪ್ರಾರಂಭ ಮಾಡಿದೇವ್ರಿ, 2 ವರ್ಷ ಆಯ್ತು ಅಂತ ಇವತ್ತು ಹೇಳುವಂಗಿರ್ಬೋದು. ಬಹುಶಃ 20ನೇ ವರ್ಷದ ಕಾರ್ಯಕ್ರಮ ಮಾಡುವಾಗ ಇವುಗಳಲ್ಲಿ ಅನೇಕ ಸಂಸ್ಥೆಗಳು ದೇಶದ ಮನ ಆಕರ್ಷಣೆ ಮಾಡುವಂಥ ಆ ಎತ್ತರಕ್ಕೆ ಬೆಳಿತಾವು ಅನ್ನೋದನ್ನು ನಾ ಈ ಸಂದರ್ಭದಲ್ಲಿ ಊಹೆ ಮಾಡ್ಬೋದು. ಆ ರೀತಿಯ ಕೆಲಸ ಆಗ್ತದೆ. ವೇಮನರ ಹೇಮರೆಡ್ಡಿ ಮಲ್ಲಮ್ಮನವರ ಆಶೀರ್ವಾದದಿಂದ ನಮ್ಮೆಲ್ಲರ ನಿರೀಕ್ಷೆ ಬಯಕೆ ಏನದ ಅದು ಸಾಧ್ಯ ಆಗ್ತೈತಿ ಅಂಥೇಳಿ ನಾ ಈ ಸಂದರ್ಭದೊಳಗೆ ಭಾವಿಸ್ಕೋತೀನಿ. ಇವು ನೋಡ್ರಿ, ಇವೇನು 12 ಸಂಸ್ಥೆಗಳಿದಾವಲ್ಲ, ಈ 12 ಸಂಸ್ಥೆಗಳು ವೇಮನಾನಂದ ಸ್ವಾಮಿಗಳ ಬದುಕಿನೊಳಗೆ ಅವ್ರದ್ದೇ ಆಗಿರ್ತಕ್ಕಂಥ ಪಾತ್ರ ಹಾಗೂ ಪ್ರಭಾವ ಬೀರಿರ್ತಕ್ಕಂಥದ್ದು ಯಾವುದನ್ನು ಬಿಟ್ಟಿಲ್ಲ ಅವರು. ಜ್ಞಾನಾಕ್ಷಿ ವಿದ್ಯಾನಿಕೇತನ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್, ಜ್ಞಾನಾಕ್ಷಿ ತಿರುಚಿ ಸ್ವಾಮಿಗಳ ಆಶ್ರಮದಲ್ಲಿರ್ತಕ್ಕಂಥ ಆ ಜ್ಞಾನಾಕ್ಷಿಯ ಆ ಒಂದು ಶ್ರದ್ಧಾಪೂರ್ವಕ ಅವರ ಪೂಜೆ, ಜ್ಞಾನಾಕ್ಷಿ ಹೆಸರು ತಂದಿದ್ರ ಮುರುಗೇಂದ್ರ ಶಿವಯೋಗಿ ಪ್ರಸಾದ ನಿಲಯ, ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾಗಿರ್ತಕ್ಕಂಥ ಕೆಲಸ ಮಾಡಿದವರು. ಅವರ ಪ್ರಭಾವನೂ ಅವ್ರ ಮೇಲಿದೆ. ಅವ್ರ ಹೆಸರಲ್ಲೇ ಪ್ರಸಾದ ನಿಲಯ. ಜಾತಿ ಧರ್ಮ ಯಾವುದಕ್ಕೂ ಅನವಶ್ಯಕವಾಗಿರ್ತಕ್ಕಂಥ ಮಹತ್ವ ಕೊಡದೆ ತಮ್ಮ ಬದುಕಿನಲ್ಲಿ ಹಾಗೂ ಸಮಾಜದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಈ ಒಂದು ಮಹತ್ವದ ಕೆಲಸ ಪೂಜ್ಯ ವೇಮನಾನಂದ ಸ್ವಾಮಿಗಳು ಮಾಡಿದ್ದಾರೆ. ಸನ್ಮಾನ್ಯ JT ಪಾಟೀಲ್ ಹೇಳಿದರು. ಅದೇ ರೀತಿಯಾಗಿ
ಬಸವಕುಮಾರ ಸ್ವಾಮಿಗಳು ಪ್ರಸ್ತಾಪ ಮಾಡಿದರು. ಸಮುದಾಯವನ್ನು ಒಂದು ಮಾಡಬೇಕು ಅನ್ನುವಂಥದ್ರಲ್ಲಿ ಗೆಳೆಯರಾದ ರಾಮಲಿಂಗ ರೆಡ್ಡಿ ಅವರು ಬಹಳಷ್ಟು ಶ್ರಮಪಟ್ಟು ವೇಮನಾನಂದ ಸ್ವಾಮಿಗಳನ್ನು ಮುಂಚೂಣಿಯಲ್ಲಿರಿಸಿಕೊಂಡು ನಾವೆಲ್ಲ ಭಾಳಷ್ಟು ಜನರನ್ನು ಕೂಡಿಸುವಾಗ ಹಲವಾರು ಆಲೋಚನೆಗಳಿದ್ವು, ವ್ಯತ್ಯಾಸಗಳಿದ್ವು, ಬೇರೆ ಬೇರೆ ವಿಚಾರಗಳಿದ್ವು. ಆದರೆ ಎಲ್ಲರ ಮನಸ್ಸು ದೊಡ್ಡದಾಗಿತ್ತು. ಎಲ್ಲರೂ ನಾವೆಲ್ಲ ಒಂದಾಗಬೇಕು ಅನ್ನುವಂಥ ಭಾವನೆಯೊಳಗೇನೆ ಇದ್ವಿ. ಎಲ್ಲರೂ ನಾವು ಒಂದು ಕಡೆ ಕೂಡಿದಾಗ ಲಕ್ಷ ಲಕ್ಷ ಜನ ನಾವಿಷ್ಟು ಮಂದಿ ಇದ್ದೇವೆ ಅಂತ ಹೇಳಿ ನಮಗ ಗೊತ್ತಿಲ್ಲದಷ್ಟು ಅಜ್ಞಾನದೊಳಗಿದ್ದಂಥ ನಾವು ತಕ್ಷಣ ಜಾಗೃತರಾಗುವ ಹಾಗೆ ದೊಡ್ಡ ಮೈದಾನ ಸಾಲದೆ ಹೋಯ್ತು. ಅವತ್ತು ವೇದಿಕೆ ಮೇಲೆ ಬಂದಂಥ ಅತ್ಯಂತ ಹಿರಿಯ ನಾಯಕರು, ದೇಶದ ಪ್ರಧಾನಮಂತ್ರಿ ಆಗಿ ಕೆಲಸ ಮಾಡಿದವರು ದೇವೇಗೌಡರು ಆಶ್ಚರ್ಯಚಕಿತರಾದರು. ಅಷ್ಟೇ ಅಲ್ಲ, ಅವರು ಕೆಲವು ಮಾತುಗಳನ್ನು ಅವತ್ತು ಆಡಿದ್ದನ್ನು ನಾವು ಕೇಳಿದರೆ ಇವತ್ತಿಗೂ ಅಭಿಮಾನ ಉಕ್ಕಿ ಬರ್ತದೆ. ನಾನು ಮಂತ್ರಿಯಾಗಿದ್ದೆ, ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರು ಮಂತ್ರಿಯಾಗಿದ್ದರು. ನಾವು ಒಂದು ಮನವಿಯನ್ನು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕೊಟ್ವಿ. ನಾವೇನು ಅಂತಿಂತವು ಆಗಲ್ಲದ್ವು, ಅವು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಜನ ಚಪ್ಪಲಿ ಹೊಡಿಬೇಕು ಅನ್ನುವಂಥ ಕಾರಣಕ್ಕೆ, ಅಥವಾ ಅಡ್ಡಿಲ್ಪ ಅಂತ ಅನ್ನೋ ಕಾರಣಕ್ಕೆ ನಾವೇನು ಬೇಡಿಕೆ ಇಟ್ಟಿದ್ದಿಲ್ಲ. ನಮ್ಮ ಸಮುದಾಯಕ್ಕೆ ಏನು ಅಗತ್ಯ ಇತ್ತು, ಯಾವ್ಯಾವುಗಳನ್ನು ಸರ್ಕಾರಗಳು ಮಾಡೋದಕ್ಕೆ ಸಾಧ್ಯ, ಯಾವುಗಳು ತಕ್ಷಣ ಆಗಬೇಕು ಅನ್ನುವಂಥ ಏನು 10 ಅಂಶಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ವಿ. ಆ 10 ಅಂಶಗಳಿಗೆ ಸರ್ಕಾರ ಸ್ಪಂದಿಸ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಕೆಲಸವನ್ನು ಪೂರ್ಣವಾಗಿ ಮಾಡಿಕೊಟ್ರು. ಅಷ್ಟೇ ಅಲ್ಲ, ನಾವು ಎಲ್ಲಿಯೂ ಇದು ಆಗಬೇಕು ಅಂತ ಅಡ್ಡಾಡಲಿಲ್ಲ. ನಾವು ಅದರಾಗ ಅಭಿಮಾನಸ್ಥರು. ನಮ್ಮ ಮಂದಿ ಹೋಗಿ ನೀವು ಕೈ ಒಡ್ಡಿ ನಿಲ್ರಿ ಅಂದ್ರೆ ಸಾಧ್ಯ ಆಗಂಗಿಲ್ಲ. ಆ ಸ್ವಾಭಿಮಾನವನ್ನು ಇಟ್ಕೊಂಡು ಸರ್ಕಾರಕ್ಕೆ ಕೊಟ್ಟಂಥ ಮನವಿಯನ್ನು 100ಕ್ಕೆ 100 ಸಾಧ್ಯ ಮಾಡೋದಕ್ಕೆ ಕಾರಣ ಆಗಿದ್ದರೆ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವ್ರದ್ದು, JT ಪಾಟೀಲ್ರದ್ದು, ನಮ್ಮ ಹಿರಿಯ ನಾಯಕರಾದ KB ಕೋಳವಾಡ್ ವಕೀಲರದ್ದು, ಬಹಳಷ್ಟು ನಾಯಕರದು ಪಾಲಿದೆ. ಅದರ ಜೊತೆಗೇ ಬೆಂಗಳೂರಿನ ರೆಡ್ಡಿ ಜನಸಂಘ ನಮ್ಮ ಆ ಕಾರ್ಯಕ್ರಮದೊಳಗಿರಲಿ, ಯಾವುದೇ ರಚನಾತ್ಮಕ ಕೆಲಸ ಈ ಭಾಗದಲ್ಲಿ ಕೈಗೆತ್ತಿಕೊಳ್ಳಿ, ಆ ಸಂದರ್ಭಗಳಲ್ಲಿ ಭೀಮಬಲ ಕೊಟ್ಟ ಹಾಗೆ ಕೊಡ್ತಾ ಇದೆ. ಜಯರಾಮ್ ರೆಡ್ಡಿ ಅವರು ಬಂದ ಮೇಲಂತೂ ಏನು ಹೆಚ್ಚು ಮಾಡ್ಯಾರೋ ಕಡಿಮೆ ಮಾಡ್ಯಾರೋ ಅದು ರಾಮಲಿಂಗ ರೆಡ್ಡಿ ಅವರೊಬ್ಬರಿಗೆ ಗೊತ್ತಾಗೋದು. ಅದಕ್ಕೆ ಕಡಿಮೆ ಆಗಿದ್ದರೆ ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡಿಸ್ರಿ, ಅದು ಹೆಚ್ಚಾಗಿದ್ದರೆ ಇನ್ನೂ ಅಷ್ಟು ಹೆಚ್ಚಿಗೆ ಆಗುವಂಗೆ ಮಾಡಿರಿ. ಈ ಒಂದು ಬಲ ಏನು ತುಂಬ್ತಾ ಇದ್ದೀರಿ, ಇದು ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಾಗ ಆಗಿದೆ. ವೇಮನಾನಂದ ಸ್ವಾಮಿಗಳು ಈ ಏನು 12 ಸಂಸ್ಥೆಗಳ ಕನಸು ಕಂಡಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ, ಇವುಗಳು ಬಹುದೊಡ್ಡ ಉಪಯುಕ್ತ ಸಂಸ್ಥೆಗಳಾಗಿ ನಮ್ಮ ಈ ಭಾಗದೊಳಗೆ, ನಮ್ಮ ರಾಜ್ಯದೊಳಗೆ ಹೆಸರು ಮಾಡಿಕೊಳ್ಳುವಂಥದ್ದು ಆಗಲಿ ಅಂತೇಳಿ ಹಾರೈಸಿ. ಭಾಳ ಮಾತನಾಡ್ಬೇಕಂತೈತಿ, ಆದರೆ ನೀವೆಲ್ಲರೂ ಹಾಡು ಕೇಳಬೇಕು ಅಂತಲೂ ಇದ್ದೀರಿ. ತೋರಿಸ್ಕೊಂಡಿದ್ರ ಕಡೆ ನಿಮಗೂ ಏನು ಚಿಂತೆ ಇಲ್ಲ. ನಾವು ತೋರಿಸ್ಕೊಂಡ್ರೆ ಯಾಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೇಗ ನಡೆಸಬೇಕು ಅನ್ನೋದು ನಿಮ್ಮದು ಇಚ್ಛೆ ಆಗಿದೆ. ನಾವು ಎಲ್ಲರೂ ಕೆಲವರು ಬೆಂಗಳೂರಿಗೆ ಹೋಗಿ ತಲುಪಬೇಕು, ಆಶಾ ಅವರು JT ಪಾಟೀಲ್ರು ಬಿಜಾಪುರಕ್ಕೆ ಹೋಗಿ ತಲುಪಬೇಕು, ಸೋನವಾಲ್ಕರ್ ಹೋಗಿ ಬೆಳಗಾವಿ ತಲುಪಬೇಕು. ಅದಕ್ಕೆ ಹೆಚ್ಚು ಮಾತನಾಡಿದೆ. ಮತ್ತೊಮ್ಮೆ ಇವತ್ತೇನಿಲ್ಲ ನಮ್ಮಿದ್ರೆ ಕಾಣ್ತಾ ಇದೆ ರಚನಾತ್ಮಕ ಕೆಲಸ. ಈ ರಚನಾತ್ಮಕ ಕೆಲಸ, ಈ ರೀತಿ ಕೆಲಸ ಮಾಡೋದೇ ನಮ್ಮ ಸಮಾಜದ ಗುಣ.
ಆ ಸಮಾಜದ ಗುಣವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದ್ದಾರೆ ವೇಮನಾನಂದ ಸ್ವಾಮಿಗಳು. ಅವರಿಗೆ ಅಭಿನಂದಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ಎಚ್ ಕೆ ಪಾಟೀಲ್ರಿಗೆ ಶರಣಾರ್ಥಿಗಳು. ಇನ್ನು ಕೊನೆಯದಾಗಿ ಶ್ರೀಯುತ ರಾಮಲಿಂಗ ರೆಡ್ಡಿ ಅವರು ಮಾತನಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ BP ಹರೀಶ್ ಅವರು ಬಂದಿದ್ದಾರೆ, ಈ ಭಾಗದ ಶಾಸಕರು. ಅವರಿಗೆ ಸ್ವಾಮೀಜಿಯವರು ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಸುರೇಶ್ ಸಿಂಗನಾಳು, ನಮ್ಮ ಸುಮಾರು SC ST ವಿದ್ಯಾರ್ಥಿಗಳಿಗೆ 100 ಜನ ವಿದ್ಯಾರ್ಥಿಗಳನ್ನ ಸ್ವಾಮೀಜಿಯವರು ದತ್ತು ತೆಗೆದುಕೊಂಡಿದ್ದಾರೆ. ಅಂತ ದತ್ತು ತೆಗೆದುಕೊಂಡಂತ ಸುರೇಶ್ ಸಿಂಗನಾಳ್ ಅವರು ಹಕ್ಕಿ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಮಠಕ್ಕೆ. ಅವರು ಬಂದು ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕು. ಸಿ.ವಿ. ಚನ್ನವೀರ್ ಗೌಡರು, ಹೇಮ ಚಾರಿಟೇಬಲ್ ಟ್ರಸ್ಟ್ ನ ಖಜಾಂಚಿಯಾದಂತ ಬಾದಾಮಿ ಅವರು ಬಂದು ಸ್ವಾಮೀಜಿಯವರಿಂದ ಗೌರವ ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ದಾವಣಗೆರೆ ರಾಜಗೋಪಾಲ್ ರೆಡ್ಡಿ ಅವರು ಕೂಡ ಸ್ವಾಮೀಜಿಯವರಿಂದ ಗೌರವ ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಬಂಧುಗಳೇ, ಇವತ್ತೇನಾದ್ರೂ ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆ ಬೆಳೆಯಲಿಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ಕುಳಿತಿರೋರು, ಅವರಿಗೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಅಭಿನಂದಿಸ್ರಿ. ಯಾಕೆಂದ್ರೆ ಅವ್ರು ಮಾಡಿದಾರಂತ ನಾವೆಲ್ಲ ಇಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯ. 100 ಜನ ವಿದ್ಯಾರ್ಥಿಗಳು, PU ಮಕ್ಕಳು ಮತ್ತು ಹೈಸ್ಕೂಲ್ ಮಕ್ಕಳನ್ನ ದತ್ತು ತೆಗೆದುಕೊಂಡು ಉಚಿತವಾಗಿ ಊಟ ಪ್ರಸಾದ ವ್ಯವಸ್ಥೆಯನ್ನ ಸ್ವಾಮೀಜಿಯವರು ಕೊಡ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆ ತರ್ತಾ ಈಗ ಶ್ರೀಯುತ ರಾಮಲಿಂಗ ರೆಡ್ಡಿ ಅವರು ಈ ವೇದಿಕೆ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅಧ್ಯಕ್ಷರಿಗೆ ಭಾಷಣ. ನಮ್ಮ ಪೂಜ್ಯ ವೇಮಾನಂದ ಮಹಾಸ್ವಾಮೀಜಿಗಳೇ, ಹಾಗೆ ಇನ್ನೋರ್ವ ಪೂಜ್ಯ ಬಸವಕುಮಾರ ಮಹಾಸ್ವಾಮೀಜಿಗಳೇ, ಸಚಿವರಾದ HK ಪಾಟೀಲ್ರೇ, ಶಾಸಕರಾದ ಹರೀಶ್ ಅವರೇ, ಪ್ರಕಾಶ್ ಅವರೇ, ಶ್ರೀಮತಿ ಆಶಾ ಪಾಟೀಲ್ರೇ, ಹಾಗೆ ದೊಡ್ಡಣ್ಣವರೇ, ಮತ್ತು ನಮ್ಮ ಎಲ್ಲ ವೇದಿಕೆ ಮೇರ್ತಕ್ಕಂಥ ಶ್ರೀನಿವಾಸ್ ಅವರು, ಹಾಗೆ ರಾಮಪ್ಪನವರು, ಮತ್ತು ವೇದಿಕೆ ಮೇರ್ತಕ್ಕಂಥ ಎಲ್ಲ ಮುಖಂಡರೇ, ನಮ್ಮ ರೆಡ್ಡಿ ಜನ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಕೂಡ ಉಪಸ್ಥಿತರಿದ್ದಾರೆ. ಮತ್ತು ಇವತ್ತು 10 ವರ್ಷಕ್ಕೆ ಮುಂಚೆ ನಮ್ಮ ವೇಮಾನಂದ ಸ್ವಾಮೀಜಿಗಳು ಒಂದು ಕನಸನ್ನು ಇಟ್ಕೊಂಡು ಈ ಭಾಗದಲ್ಲಿ ಮಠ ಪ್ರಾರಂಭ ಮಾಡಿದ್ರು. ಜೊತೆಗೆ ವಿದ್ಯಾಸಂಸ್ಥೆಗಳನ್ನು ಕೂಡ ಪ್ರಾರಂಭ ಮಾಡಿದ್ರು. ಸುಮಾರು 12 ಸಂಸ್ಥೆಗಳನ್ನು ಈ 10 ವರ್ಷದಲ್ಲಿ ಅವರು ಕಟ್ಟಿದ್ದಾರೆ. ಅದು HK ಪಾಟೀಲ್ ಹೇಳಿದಾಗೆ ಇನ್ನು ಚೆನ್ನಾಗಿ ಬೆಳಿಬೇಕಾದರೆ ಎಲ್ಲರ ಸಹಕಾರ ಬೇಕು. ವಿಶೇಷವಾಗಿ ವೇದಿಕೆ ಮೇಲಿರ್ತಕ್ಕಂಥವರು ಸಹಾಯ ಹಸ್ತ ಯಾವಾಗಲೂ ಕೂಡ ಇದ್ರೆ ಇಂಥ ಸಂಸ್ಥೆಗಳು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇವತ್ತು ದೇವಸ್ಥಾನಕ್ಕೂ ಕೂಡ ನಮ್ಮಿಂದ ಅಡಿಗಲ್ಲು ಹಾಕ್ಸಿದ್ದಾರೆ. ಇವತ್ತು ದೇವಸ್ಥಾನಕ್ಕೆ ಅದು ನಮ್ಮ ಮುಜರಾಯಿ ಇಲಾಖೆಯಿಂದ ಕೂಡ ಒಂದು 50 ಲಕ್ಷ ರೂಪಾಯಿ ನಮ್ಮ ಇಲಾಖೆಯಿಂದ ಅದನ್ನು ಕೊಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಾನು ಕೂಡ ಸ್ವಾಮೀಜಿಗಳು ಬಂದಂಥ ಸಂದರ್ಭದಲ್ಲಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ. ಈಗೇನು ಹೇಳೋಕೆ ಹೋಗೋದಿಲ್ಲ. ಅದರಲ್ಲಿ ಶಾಲೆಗಳು ಮತ್ತು ಕಾಲೇಜಸ್ಸು ಮತ್ತು ಹಾಸ್ಟೆಲ್ ಬಗ್ಗೆ ಸ್ವಲ್ಪ ಬದಲಾವಣೆ ತರಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಮತ್ತು ಈ ಸಂಸ್ಥೆ ಆಗಲೇ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ನಮ್ಮ ಸುತ್ತಮುತ್ತಲು 10 ವರ್ಷದಲ್ಲಿ ಅದ್ಭುತವಾಗಿ ಒಂದು ಸಂಸ್ಥೆ ಬೆಳೆದಿದೆ ಅಂತ ಹೇಳಿದ್ರೆ ಈ ಸಂಸ್ಥೆ ಅಂತ ಹೇಳ್ತಾ ಇದ್ರು. ಮತ್ತು ಇದರಲ್ಲೂ ಅಷ್ಟೇ, ಅದು ರ್ಯಾಂಕಿಂಗಲ್ಲಿ ಪರ್ಸೆಂಟೇಜಲ್ಲಿ ಈ ಒಂದು ವಿದ್ಯಾಸಂಸ್ಥೆಗಳು ಭಾಳ ಮುಂದೆ ಇದೆ. ಯಾರು ಕೂಡ ಕಾಂಪೀಟ್ ಮಾಡೋ ಅಂತ ಹತ್ರ ಕೂಡ ಯಾರೂ ಇಲ್ಲ, ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದರು. ಮತ್ತು ನಮ್ಮ ಸ್ವಾಮೀಜಿಯವರು ವಿದ್ಯೆಗೆ ಆದ್ಯತೆ ಕೊಡ್ತಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಓದೋದ್ರ ಜೊತೆಗೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸು ಕೂಡ ಕೊಟ್ಟಿದ್ದಾರೆ. ಕೊಟ್ಟು ಈ ಸುತ್ತಮುತ್ತ ಇರ್ತಕ್ಕಂಥವರು ಅಥವಾ ಇನ್ನೂ ಅಕ್ಕಪಕ್ಕದ ಜಿಲ್ಲೆಗಳ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಒಂದು ಭಾಳ ಒಳ್ಳೆ ಉತ್ತಮ ಒಂದು ವಾತಾವರಣದಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥವ್ರ ಪರವಾಗಿ, ನಿಮ್ಮ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ, ಮತ್ತು ಅವರ ಸ್ನೇಹಿತರು ಬಸವಕುಮಾರ ಸ್ವಾಮೀಜಿಗಳು ಅವರು ಕೂಡ ಅವರ ಸ್ವಾಮೀಜಿಯವರ ಜೊತೆಗೆ ನಿಂತು ಈ ಒಂದು ಸಂಸ್ಥೆನ ಇಷ್ಟು ದೊಡ್ಡ ಮಟ್ಟಕ್ಕೆ ಕಟ್ಟೋದಕ್ಕೆ ಅವರು ಕೂಡ ಒಬ್ಬರು ಕಾರಣಕರ್ತರು. ಅವರೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತು ನಮ್ಮ ಒಂದು ಸಮಾಜ ಇವತ್ತು ಇಷ್ಟು ಒಗ್ಗಟ್ಟಾಗಬೇಕಾಗಿದ್ದರೆ ಒಂದು 7-8 ವರ್ಷಕ್ಕೆ ಮುಂಚೆ ನಾವೊಂದು ಕಡೆ
ಹೈದರಾಬಾದವ್ರು ಒಂದು ಕಡೆ, ಬಾಂಬೆ ಕರ್ನಾಟಕವ್ರು ಒಂದು ಕಡೆ, ಎಲ್ಲೂ ಕೂಡ ನಾವು ಒಂದು ಕಡೆ ಸೇರಿರಲಿಲ್ಲ. ಆ ಸೇರುವಂಥ ಒಂದು ಕೆಲಸ ಮಾಡಬೇಕು ಅಂತ ಭಾಳ ವರ್ಷಗಳಿಂದ ಪ್ರಯತ್ನ ಮಾಡಿದ್ರು, ನಾನಾ ಕಾರಣಗಳಿಂದ ಆಗಿರಲಿಲ್ಲ. ಒಂದು 2017ರಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡಿ ನಮ್ಮ ಸಮಾಜ ಎಷ್ಟಿದೆ ಅನ್ನೋದನ್ನು ಒಂದು ಎಲ್ರಿಗೂ ಕೂಡ ಒಂದು ನೋಡುವಂಥ ಒಂದು ಅವಕಾಶ. ಮತ್ತು ನಾವು ಅಷ್ಟೇ ಹಳೆ ಮೈಸೂರಿನವರು ಬಾಂಬೆ ಕರ್ನಾಟಕ ಕಡೆ ಬರ್ತಿರಲಿಲ್ಲ, ಬಾಂಬೆ ಕರ್ನಾಟಕದವರು ಹೈದರಾಬಾದ್ ಕರ್ನಾಟಕದವರು ಬರ್ತಿರಲಿಲ್ಲ, ಹೈದರಾಬಾದ್ ಕರ್ನಾಟಕದವರು ಬೆಂಗಳೂರು ಕಡೆ ಬರ್ತಿರಲಿಲ್ಲ. ಎಲ್ಲರೂ ಕೂಡ ಒಂದು ಕಡೆ ಸೇರುವಂಥ ಕೆಲಸ ಆಗಿದ್ದು ಭಾಳ ಸಂತೋಷ ಅಂತೇಳಿ. ಆ ಕೆಲಸ ಆಗಬೇಕಾಗಿದ್ದರೆ ಭಾಳ ಪ್ರಮುಖವಾಗಿ ನಮಗೆ ಕೊಂಡಿಯಾಗಿ ಇದ್ದಿದ್ದು ನಮ್ಮ ಸ್ವಾಮೀಜಿಯವರು. ಆಮೇಲೆ ಈ ಭಾಗದಲ್ಲಿ ನಮ್ಮ HKT ಪಾಟೀಲರು ವೇದಿಕೆ ಮೇಲಿದ್ದಾರೆ. ಮತ್ತು ಇಷ್ಟು ಹೇಳಿ ಭಾಳ ಸವಿಸ್ತಾರವಾಗಿ HK ಪಾಟೀಲರು ಎಲ್ಲ ವಿಚಾರಗಳನ್ನ ಹೇಳಿರೋದ್ರಿಂದ ನಾನೇನು ಹೆಚ್ಚಿಗೆ ಹೇಳಿದೆ. ಮಠ ಮತ್ತು ಈ ಸಂಸ್ಥೆಗಳು ಬೆಳಿಬೇಕಾದ್ರೆ ಎಲ್ಲರ ಬೆಂಬಲ ಅಗತ್ಯವಾಗಿ ನಮಗೆ ಬೇಕಾಗಿದೆ. ಮತ್ತು ನಾವು ಮದುವೆಗಳಲ್ಲೆಲ್ಲ ಜಾಸ್ತಿ ಖರ್ಚು ಮಾಡ್ತೀವಿ, ನಮ್ಮ ಸಮಾಜದವರು ಮಾಡ್ತೀವ ಇಲ್ವೋ? ಮದುವೆಗಳು ಮಾಡ್ತೀವಿ, ಮರುಳಿ ಮಾಡ್ತೀವಿ, ಬರ್ತ್ಡೇಗಳು ಮಾಡ್ತೀವಿ, ಇನ್ನು ದೊಡ್ಡ ದೊಡ್ಡ ಸಮಾರಂಭಗಳು ಮಾಡ್ತೀವಿ. ಆ ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡಿ ಒಂದು 5% 10% ಈ ಥರದ ಸಂಸ್ಥೆಗಳು ಕೊಟ್ಟರೆ ಸಂಸ್ಥೆಗಳು ಬೆಳೆಯುತ್ತೆ. ಸಂಸ್ಥೆ ಬೆಳೆದರೆ ಎಲ್ಲ ಬಡವರ ಮಕ್ಕಳಿಗೆ ಮತ್ತು ಅವಶ್ಯಕತೆ ವಿದ್ಯಾಭ್ಯಾಸ ಇರ್ತಕ್ಕಂಥವ್ರಿಗೆ, ಹಾಸ್ಟೆಲ್ ಬೇಕಾಗಿರ್ತಕ್ಕಂಥವ್ರಿಗೆ ಅನುಕೂಲ ಆಗುತ್ತೆ. ಅದಕ್ಕೆಲ್ಲಿ ಎಲ್ಲರೂ ಹಣ ಇರ್ತಕ್ಕಂಥವರು ಈ ಥರದ ಒಳ್ಳೆ ಕಾರ್ಯಗಳಿಗೆ ಬೆಂಬಲ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಎಸ್ ಜಯರಾಮ್ ರೆಡ್ಡಿ ಅವರು 25 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಲಕ್ಷ 25 ಕೋಟಿ ಕೂಡ ಕೆಪಾಸಿಟಿ ಇದೆ ಅವರಿಗೆ. ಇಲ್ಲ, ಹಂಗೆಲ್ಲ ಆಗೋದಿಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಮಾಡಿ. ಏನು 25 ಲಕ್ಷಕ್ಕೆ ಒಪ್ಕೊಳ್ಳೋದ ಲಕ್ಷ್ಮಣ್ ರೆಡ್ಡಿ? ಬೇಡ. ಶೇಖರ್, ಸೋಮು, ಕಿಟಿ 25 ಲಕ್ಷ ಬೇಡ ಅಂತ ಹೇಳ್ತಾ ಇದ್ದಾರೆ ಜಯರಾಮ್ ರೆಡ್ಡಿ ಅವರು. ಯಾಕಂದ್ರೆ ಜಯರಾಮ್ ರೆಡ್ಡಿ ಅವ್ರ ಕೆಪಾಸಿಟಿ ಎಷ್ಟು ಅಂತ ನಮ್ಮ ಬೆಂಗಳೂರಲ್ಲೆಲ್ಲ ಗೊತ್ತು. ಅದರಿಂದ ಇಷ್ಟು ಹೇಳಿ, ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಆಗಲೇ ಮಳೆ ಬಂತು, ಕಾರ್ಯಕ್ರಮ ಥರ ಆಯಿತು, ನಮ್ಮ ಭಾಷಣಗಳೇ ಜಾಸ್ತಿ ಆಗಿದೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚಿಗೆ ಏನು ಮಾಡಿದೆ. ಬಂದಿರತಕ್ಕಂಥ ತಮಗೆಲ್ಲ ಕೂಡ ಶುಭವಾಗಲಿ ಅಂತೇಳಿ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. 1 ಕೋಟಿ ಕೊಡೋಂಗಿದ್ರೆ ಕೊಡಲಿ, ಸುಮ್ಮನೆ ಇರಿ. ನಾನೇ ಅವ್ರ ಪರವಾಗಿ ಹೇಳ್ತೀನಿ, 1 ಕೋಟಿ ಕೊಡ್ತಾರೆ ಜಯರಾಮ್ ರೆಡ್ಡಿ ಅವರು. 1 ಕೋಟಿ ರೂಪಾಯಿಯನ್ನ ಹೇಮ ಸದ್ಬೋಧನಾ ವಿದ್ಯಾಪೀಠಕ್ಕೆ ಕೊಡ್ತೀವಿ ಅಂತ ವಾಗ್ದಾನ ಮಾಡಿ ತುಂಬ ಹೃದಯದ ಮಾತುಗಳನ್ನು ಆಡಿದ್ದಾರೆ ಶ್ರೀಯುತ ರಾಮಲಿಂಗ ರೆಡ್ಡಿ ಅವರಿಗೆ ಶರಣಾರ್ಥಿಗಳು. ಪುಟ್ಟ ಮಗು ಸಾಲು ಮಾಡೋದು ತಿಮ್ಮಕ್ಕದ ಬಗ್ಗೆ ಒಂದೇ 1 ನಿಮಿಷ ಮಾತನಾಡ್ತಾಳೆ. ಸಮಾಧಾನವಾಗಿ ಕೇಳ್ತೀರಾ? ನಮ್ಮ ಹೊಸಳ್ಳಿ ಹುಡುಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಆಕೆಗೆ ಸ್ವಾಗತ ಮಾಡಿ. ನಮ್ಮ ಸಾಲು ಮಾಡೋದು ತಿಮ್ಮಕ್ಕದ ಬಗ್ಗೆ ಅವಳು 5 ನಿಮಿಷ ಮಾತಾಡ್ತೀನಿ ಅಂದ್ರು, ಬೇಡಮ್ಮ 2 ನಿಮಿಷ ಮಾತಾಡು ಅಂತ ಹೇಳಿದೀನಿ. ಈಗ ನಾನು ತಿಮ್ಮಕ್ಕ ಅಂತ ನನ್ನನ್ನು ಭಾರತೀಯ ಪರಿಸರವಾದಿ ಎಂದು ಕರೀತಾರೆ. ನಾನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಹುಟ್ಟಿದೆ. ನನ್ನ ತಂದೆ ಚಿಕ್ಕರಂಗಯ್ಯ ಅಂತ, ನನ್ನ ತಾಯಿ ವಿಜಯಮ್ಮ ಅಂತ. ನನಗೆ ಓದು ಬರಹ ಗೊತ್ತೇ ಇಲ್ಲ. ನನ್ನನ್ನು ಶಾಲೆಗೆ ಕಳಿಸಿಲ್ಲ. ನನಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಬಿಟ್ರು. ನನ್ನ ಗಂಡನ ಹೆಸರು ಚಿಕ್ಕಯ್ಯ ಅಂತ. ನನಗೆ ಮದುವೆ ಆಗಿ ಎಷ್ಟೋ ವರ್ಷ ಆಯ್ತು, ಮಕ್ಕಳೇ ಇಲ್ಲ. ಆ ಊರಿನವರು ಬಾಯಿ ಬಂದಾಗ ಮಾತಾಡ್ತಿದ್ರು, ಅಕ್ಕಪಕ್ಕದವರಲ್ಲ. ನಮ್ಮ ಮನಸ್ಸಿಗೆ ತುಂಬ ನೋವು ಕೊಡ್ತಿದ್ರು. ಹಾಗೆ ನಾನು ಊರ ಬದಿಯಲ್ಲಿ 384 ಆಲದ ಮರಸಸ್ಯಗಳನ್ನು ನೆಟ್ಟು ಸಾಕಿ ಬೆಳೆಸಿದೆ. ಅವೇ ನಮ್ಮ ಮಕ್ಕಳೊಂದು ಜೀವಿಸಿದೆ. ಅವ್ರನ್ನ ಕಡೆ ಬರಪ್ಪ, ಕಡೆ ಬೇಡ, ಕೈ ಮುಗಿತೀನಿ, ಕಡೆ ಬೇಡ. ಕಡೆಯದಂದ್ರೆ ಏನಪ್ಪ ಸುಖ? ಮೊನ್ನೆ ಅದೇ ಅಂತದ ಕೊರೋನಾ ಅಂತ ಬಂತಲ್ವ, ಅವಾಗ ಆಕ್ಸಿ ಇಲ್ದೇನೆ ಎಷ್ಟೋ ಜನ ಸತ್ರು.
ಅದರಲ್ಲಿ ಒಬ್ರಿಗೆ ಅಪ್ಪ ಇಲ್ಲ, ಇನ್ನೊಬ್ರಿಗೆ ಅಮ್ಮ ಇಲ್ಲ, ಇನ್ನೊಬ್ರಿಗೆ ಅಪ್ಪ ಅಮ್ಮನೇ ಇಲ್ಲ. ಅದಕ್ಕೇನಪ್ಪ ಮರ ಗಿಡಗಳನ್ನ ಬೆಳೆಸ್ಬೇಕು ಅಂತ ಹೇಳೋದು. ಆ ಆಕ್ಸಿಜನ್ ಅನ್ನೋದು ಒಂದು ಗಾಳಿ. ಆ ಗಾಳಿ ಆ ದೇವರು ಉಚಿತವಾಗಿ ಕೊಡ್ತಿರಪ್ಪ. ನೀವ್ಯಾಕೆ ದುಡ್ಡು ಕೊಟ್ಟಿಸ್ಕೊತೀರ? ಯಾವ ಬುದ್ಧಿ ಬರುತ್ತೋ. ಸರಿ ಮಕ್ಕಳೇ, ನೀವಾದರೂ ತಿಳ್ಕೊಳ್ಳಿ, ಮರ ಗಿಡಗಳೆಲ್ಲ ಬೆಳೆಸಿ. ಇದನ್ನೆಲ್ಲ ನೋಡಿಬಿಟ್ಟು ಸರ್ಕಾರದವರು ಪ್ರಶಸ್ತಿಗಳನ್ನ ಕೊಟ್ಟರು. ಅದೆಂಥದೆಷ್ಟು ಉದ್ದೇಶ ಇಟ್ಟರು. ಸಾಲ ಮರದ ತಿಮ್ಮಕ್ಕ ಅಂತ ಎಕ್ಕಿದ್ರು, ಪ್ರಶಸ್ತಿಗಳನ್ನು ಕೊಟ್ಟರು. ಪೌರ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗೌರವ ಪ್ರಶಸ್ತಿ, ಇನ್ನೂ ಅದೆಂಥದ್ದು ಕೊಟ್ಟರು. ನೀವು ಮರ ಗಿಡಗಳನ್ನ ಬೆಳೆಸಿ ಪರಿಸರನ ಉಳಿಸಿ. ಧನ್ಯವಾದಗಳು. ಈಗ ಕೊನೆಯದಾಗಿ ವೇಮಾನಂದ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯನ್ನ ಶ್ರೀಯುತ ಎಚ್ ಕೆ ಪಾಟೀಲ್, ರಾಮಲಿಂಗ ರೆಡ್ಡಿಯವರು ಹಾಗೂ ಸಮಾಜದ ಎಲ್ಲ ಸದ್ಭಕ್ತರು ಅವರಿಗೆ ಗೌರವ ಸಮರ್ಪಣೆಯನ್ನ ಜೆ.ಟಿ. ಪಾಟೀಲ್ ಹಾಗೂ ಶ್ರೀಯುತ ಲಕ್ಷ್ಮೀಕಾಂತ್ ರೆಡ್ಡಿ ರಾಯಚೂರು ಚಪಲತೆಯೆಲ್ಲ ತ್ಯಜಿಸಿ ಅರಿವಿನ ದೀಪ ಉರಿಸಿ ನಡೆದನು ರಾಮ ವಿರಾಗಿ ವೇದಿಕೆ ಮೇಲೆ ಸನ್ಮಾನವನ್ನು ಮಾಡೋದು ಬೇಡ, ಸಾಕು. ವೇದಿಕೆಯನ್ನ ನಮ್ಮ ಮಕ್ಕಳ ಪ್ರತಿಭೆಗಳಿಗೆ ಅವಕಾಶ ಮಾಡ್ಕೊಳ್ಳೋಣ. ತಾವೆಲ್ಲರೂ ಕೂಡ ವೇದಿಕೆಯಿಂದ ನಿರ್ಗಮಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಎಲ್ಲ ಅತಿಥಿಗಳನ್ನು ನಮ್ಮ ಟ್ರಸ್ಟಿಗಳು ಸಮಾರಂಭಕ್ಕೆ ಕರ್ಕೊಂಡು ಹೋಗ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಬಾದಾಮಿ ಸಮಾಜದಿಂದ ನಮ್ಮ ಶ್ರೀಯುತ ಸಿ.ವಿ. ಚನ್ನಗೀರ್ ಗೌಡರು 1 ಲಕ್ಷ ರೂಪಾಯಿ ದಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಅಭಿನಂದಿಸ್ರಿ ಅನ್ನುವಂತ ಮಾತನ್ನು ಹೇಳ್ತಾ